ವೀಕ್ಷಕರೇ ನಮಸ್ಕಾರ. ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. RSSನ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಫೈಟ್ ನಡೀತಾ ಇದೆ. ಈಗ ಒಂದು ಭಾರಿ ಸಂಘರ್ಷ ಸಂಘದ ವಿಚಾರಕ್ಕೆ ಆರಂಭ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ RSSನ ಒಳಗಡೆ ಸರಿಸುಮಾರು 40 ವರ್ಷಗಳಷ್ಟು ಇದ್ದು RSSನ್ನು ಬಿಟ್ಟು ಹೊರಗಡೆ ಬಂದು RSSನ ಕರಾಳ ಮುಖಗಳು ಕೇವಲ ಒಂದು ಮುಖ ಮಾತ್ರ ಅಲ್ಲ, RSSಗೆ ಇನ್ನೂ ಕೆಲವು ಮುಖಗಳಿದ್ದಾವೆ. ಮುಖವಾಡ ಹಾಕ್ಕೊಂಡಿದೆ RSS. ಈ ರೀತಿಯಾಗಿ RSSನ ಮುಖವಾಡವನ್ನು ಬಯಲು ಮಾಡಿದ್ದಕ್ಕೆ ಪ್ರಯತ್ನ ಪಟ್ಟಂತಹ ಹನುಮೇಗೌಡ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಪಾಡ್ಕಾಸ್ಟ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮೇಗೌಡ ಸರ್, ಸ್ವಾಗತ ನಿಮಗೆ ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನೋಡಿ, ಇವತ್ತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮೊದಲು ನಾನು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಸಾಕಷ್ಟು ಜನ ನಾನು ಕಮೆಂಟ್ಸ್ಗಳಲ್ಲಿ ನೋಡ್ತಾ ಇದ್ದೆ, ಹನುಮೇಗೌಡ ಅವರು ಯಾಕೆ RSSನ್ನು ತೀವ್ರವಾಗಿ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ಅದರ ಮುಖವಾಡವನ್ನು ಬಯಲು ಮಾಡ್ತೀನಿ ಅಂತ ಹೇಳ್ತಾರೆ, ಅದರ ವಿರುದ್ಧ ತೀವ್ರವಾಗಿ ಟೀಕೆಗಳನ್ನು ಮಾಡ್ತಾರೆ, ಕಾರಣ ಏನು ಅಂತ ಅನೇಕರು ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು, ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹನುಮೇಗೌಡ ಸರ್, ಇದೊಂದು ಪ್ರಶ್ನೆ ಕೇಳಬೇಕಂತಿತ್ತು ನನಗೆ. ತುಂಬ ಜನ ಒಂದು ಕಮೆಂಟ್ಗಳನ್ನು ನೋಡಿದಾಗ 40 ವರ್ಷ ಇದ್ದವರು ಆಚೆ ಬರ್ತಾ ಇದ್ದಂಗೆ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಪ್ರಶ್ನೆ ಮಾಡೋದಕ್ಕೆ ಕಾರಣ ಆಯಿತು? ಅಲ್ಲ, ಈ ಸಂದರ್ಭದಲ್ಲಿ ನಾನು ಆಚೆ ಬಂದಿಲ್ಲ, RSS ನಂದು ಅಂತ ಹೇಳ್ತೀನಿ. ನಾನು ಮತ್ತೆ ನಮ್ಮ ಬಿ ಜಯಪ್ರಕಾಶ್ ಅನ್ನೋಂಥವ್ರು ಇಬ್ಬರೂ ಸೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋಂಥದ್ದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಇದು ಮೊದಲನೇದು. ಇದು ತಮಗೆ ಒಂದು ಮತ್ತೆ ವೀಕ್ಷಕರಿಗೆ ಒಂದು ವಿವರಣೆ. ಇನ್ನು ನಾನು ಅಲ್ಲಿಂದ ಯಾಕೆ ಹೊರಗಡೆ ಬರುವ ರೀತಿಯಲ್ಲಿ ನಮ್ಮದೇ ಆದಂಥ ಸಂಘಟನೆಯನ್ನು ಕಟ್ಟುವ ಆಲೋಚನೆಯನ್ನು ಮಾಡಿದ್ದೀವಿ ಅಂತ ಹೇಳಿದರೆ, ಸಂಘದಲ್ಲಿ ನಡೆ ನುಡಿ ಒಂದಾಗಿರಬೇಕು. ಸಂಘ ಅಂದರೆ ಏನು, ಅದು ಎಲ್ಲಿದೆ, ಹೇಗಿದೆ ಅಂತ ಯಾರಾದರೂ ಕೇಳಿದರೆ ಅಥವಾ ಪ್ರಶ್ನೆ ಹಾಕ್ಕೊಂಡ್ರೆ ಅವ್ರ ಕಣ್ಮುಂದೆ ಸಿಗಬೇಕು. ಅದು ಏನು ಅಂದರೆ ಜಯಪ್ರಕಾಶ್, RSS ಅಂದರೆ ಜಯಪ್ರಕಾಶ್, RSS ಅಂದರೆ ಹನುಮೇಗೌಡ, RSS ಅಂದರೆ ರಾಮಣ್ಣ, RSS ಅಂದರೆ ಕೃಷ್ಣಪ್ಪ, ಈ ರೀತಿ ಹೇಳುವ ರೀತಿಯಲ್ಲಿ ಇರಬೇಕು. ಅಂದರೆ ಆ ವ್ಯಕ್ತಿಗಳು ಸಭ್ಯ ಸಂಸ್ಕೃತವಂತ, ಅಂದರೆ ಸಂಸ್ಕೃತ ಅಂದರೆ ಭಾಷೆ ಅಲ್ಲ, ಸಭ್ಯ ಸಂಸ್ಕೃತಿಯನ್ನು ಹೊಂದಿರುವಂತಹ ಪ್ರಾಮಾಣಿಕ ಒಬ್ಬ ಧರ್ಮಿಷ್ಠ ಸಚ್ಚಾರಿತ್ರ್ಯ ಉಳ್ಳಂಥ ವ್ಯಕ್ತಿ ಇರಬೇಕು. ಅವನು ಈ ಚಾರಿತ್ರ್ಯವನ್ನು ಎಲ್ಲಿ ಗಳಿಸ್ದ ಅಂತ ಹೇಳಿದ್ರೆ RSSನಲ್ಲಿ ಗಳಿಸ್ದ. ಈ ಒಂದು ಮನೋಭಾವನೆ ಆ ಹಳ್ಳಿ, ಆ ಊರು, ಆ ನಗರ, ಆ ಗಲ್ಲಿ, ಇಲ್ಲಿ ಆ ವ್ಯಕ್ತಿ ಗುರುತಿಸುವಂತೆ ಇರಬೇಕು. ಆದರೆ ಇದನ್ನ ಹೇಳ್ಕೊಡ್ತಾರೆ. ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ ಇದೆಲ್ಲವನ್ನು ಹೇಳಿಕೊಡ್ತಾರೆ. ಆದರೆ ಅಲ್ಲಿ ಪ್ರಮೋಷನ್ ಯಾರಿಗೆ ಸಿಗುತ್ತೆ, ಯಾರಿಗೆ ಹೆಚ್ಚು ಅವರ ವ್ಯಕ್ತಿಗಳನ್ನು ಹೈಲೈಟ್ ಮಾಡ್ತಾರೆ, ಅವರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಡ್ತಾರೆ ಅಂದರೆ ಕಡು ಭ್ರಷ್ಟರು, ನೀಚರು, ಅತ್ಯಾಚಾರಿಗಳು, ಇಂಥವರಿಗೆ ಅಲ್ಲಿ ಸ್ಥಾನಮಾನಗಳು ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೋಸ್ಕರ ನನ್ನನ್ನು ನಿರ್ಲಕ್ಷ್ಯ ಮಾಡಿದರು. ಬರಲಿ, ನಿರ್ಲಕ್ಷ್ಯ ಅಲ್ಲ, ನನ್ನ ವೈಯಕ್ತಿಕ ಜೀವನಕ್ಕೂ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದರು. ಕೊನೆಗೆ ಸುಳ್ಳು ಕೇಸ್ಗಳನ್ನು ಹಾಕಿದರು. ಜೈಲಿಗೂ ಹೋಗಿ ಬರಬೇಕಾದಂಥ ಪರಿಸ್ಥಿತಿ ಬಂತು. ಪ್ರತಿಭಟನೆಯ ರೂಪದಲ್ಲಿ ಜೈಲಿಗೆ ಹೋಗಿ 5 ದಿನ ಇದ್ದು ಹೊರಗಡೆ ಬಂದು ಇದರೆಲ್ಲದರ ಒಂದು ಸ್ವರೂಪವೇ ನೀವೀಗಾಗಲೇ ಹೇಳಿದ್ರಲ್ಲ, RSSನ ಕರಾಳ ಮುಖಗಳು. ಅದರಲ್ಲಿ ಎಲ್ಲ ಅಧ್ಯಾಯಗಳನ್ನು ಬರೆದಿದ್ದೀವಿ. ಅದರಲ್ಲಿ RSSನ ಪ್ರಮುಖರು, BJPಯ ಪ್ರಮುಖರು, ಕಚ್ಚೇರಕರು, ಸಲಿಂಗಕಾಮಿಗಳು ಅನ್ನೋಂಥದ್ದನ್ನು ಬರೆದಿದ್ದೀವಿ. ಅದರಲ್ಲಿ ಹೆಸರನ್ನು ಹಾಕಿ ಬರೆದಿದ್ದೀವಿ. ಅಂದರೆ ಭ್ರಷ್ಟರಿಗೆ ಆದ್ಯತೆಯನ್ನು ಕೊಡುವಂಥದ್ದನ್ನು ಧಿಕ್ಕರಿಸಿ ಅವರ ವಿರುದ್ಧ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋಂಥದ್ದನ್ನೇ ರಿಜಿಸ್ಟರ್ ಮಾಡಿ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಈಗ ಮತ್ತೊಂದು ಕೂಡ ನಾನು ಒಂದು ಪುಸ್ತಕ ನೋಡ್ತಾ ಇದ್ದೆ, ರಿಯಲಿ RSS ಎಕ್ಸಿಸ್ಟ್ ಆರ್ ನಾಟ್, ನಿಜವಾಗ್ಲೂ RSS ಇದೆಯಾ, ಅದರ ಅಸ್ತಿತ್ವ ಅಥವಾ ಇಲ್ವಾ ಅಂತೇಳಿ ಕೂಡ ಒಂದು ಪುಸ್ತಕ ನೋಡ್ತಾ ಇದ್ದೆ ನಾನು. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನೋಡಿ, RSS ಇದೆ ದೇಶದಲ್ಲಿ. ಈಗ ಪ್ರಚಲಿತವಾಗಿರುವಂತಹ ದೊಡ್ಡ ಚರ್ಚೆಯಲ್ಲಿರುವಂಥ RSS ಅನ್ನುವಂಥದ್ದು ಇದೆ. ನಮ್ಮದು ರಿಜಿಸ್ಟರ್ ಆಗಿರುವಂಥದ್ದು RSS ಇದೆ. ನಮ್ಮ RSS ಸಂವಿಧಾನವನ್ನು ಒಪ್ಪಿ ಸಂವಿಧಾನದ ಕಾನೂನಿನಗಳ ಅಡಿಯಲ್ಲಿ ನಾವು ನೋಂದಣಿ ಮಾಡಿದ್ದೀವಿ. ಇದು ನಮ್ದು ಹೆಚ್ಚು ಬಳಕೆಯಲ್ಲಿಲ್ಲ. ನಾನು ಮತ್ತೆ ನನ್ನ ಜೊತೆಯಲ್ಲಿರುವಂಥ 4-6 ಜನ ನಾವಿದ್ದೀವಿ. ಆದರೆ ಇವತ್ತು ಹೆಚ್ಚು ಚರ್ಚೆಯಲ್ಲಿದೆಯಲ್ಲ, ಅದು ಬೇನಾಮಿ RSS. ಹಿಂದಿನಲ್ಲಿ ಒಂದು ಶಬ್ದ ಇದೆ, ಬೇವಾರಸ್ ಅಂತ. ಬೇವಾರಸ್ ಅಂದ್ರೆ ಅದಕ್ಕೆ ಅಡ್ರೆಸ್ ಇಲ್ಲ, ಹೇಳೋರು ಕೇಳೋರಿಲ್ಲ, ಹಿಂದೆ ಮುಂದೆ ಇಲ್ಲ, ಉತ್ತರ ಕೊಡೋರು ಇಲ್ಲ. ಆ ರೀತಿಯ ಬೇವಾರಸ್
ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅದು ಬೇವರ್ಸಿ ಅಂತ ಹೇಳ್ತಾರೆ. ಆ ರೀತಿ ಇರುವಂತಹ ಬೇವರ್ಸಿ RSS ಇವತ್ತು ದೇಶದಲ್ಲಿದೆ. ಇದರ ಜೊತೆಗೆ ಈಗ ಇವು ರಿಜಿಸ್ಟ್ರೇಷನ್ ಮಾಡದೇ ಇರೋದಕ್ಕೆ ಮುಖ್ಯ ಕಾರಣ ಅಂತ ಒಂದು ಬರುತ್ತೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು RSSನ ಸಂಚಾಲಕರಿಗೆ ಕೇಳಿರುವಂತಹ ಪ್ರಶ್ನೆಗಳು ಇದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಅನಿಸುತ್ತೆ ನಿಮಗೆ? ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಏನು ಕೇಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದು ಅತ್ಯಂತ ಕಾನೂನುಬದ್ಧವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಮ್ಮ ದೇಶದಲ್ಲಿ 50-60 ವರ್ಷಗಳನ್ನು ಕಾಂಗ್ರೆಸ್ ಅಧಿಕಾರ ನಡೆಸಿದೆ. ಆದರೆ ಅವಾಗಲೇ ಕೇಳಬೇಕಾಗಿತ್ತು, ತಡ ಆಯಿತು. ಹೇಗೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯಿಂದ ಈ ವರ್ಣ ಪದ್ಧತಿ ಅಥವಾ ಅಸಮಾನತೆ ಅಥವಾ ಅಸ್ಪೃಶ್ಯತೆ ಇದೆಲ್ಲವನ್ನ ಸಹಿಸಿಕೊಂಡಿದ್ರು, ಅದನ್ನ ಎದುರಿಸಲಿಕ್ಕೆ ಒಬ್ಬ ದಲಿತ ಸಮುದಾಯದಿಂದ ಹುಟ್ಟಿ ಬಂದಂತಹ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟು ಸಮಾಜವನ್ನು ಹೇಗೆ ಕಟ್ಟಿದರೋ, ಅದಕ್ಕೆ ಸಂವಿಧಾನವನ್ನು ಕೊಟ್ಟರೋ, ಹಾಗೆ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದೇ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಇವತ್ತು ಪಾಲನೆ ಮಾಡಿಸೋದ್ರ ಮೂಲಕ ಇಡೀ ದೇಶದಲ್ಲಿ ಕಾನೂನು ಪಾಲನೆಗೆ ಮುಂದಾಗಿದ್ದಾರೆ. RSS ಈ ದೇಶದ ನೆಲದ ಕಾನೂನು ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಒಪ್ಪೋದು ಇಲ್ಲ. ನೀವು ಆ ಮಾತನ್ನ ನೀವು ಯಾರು ನಮ್ಮ ಮೋಹನ್ ಭಾಗವತ್ರ ಹೇಳಿದ್ರಲ್ಲ, RSS ಅದು ಒಂದು ಸಂಘಟನೆ ಅಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರ ಬಾಯಿಂದನೇ ಹೇಳಿದ್ದಾರೆ, ಅದೊಂದು ದೇಶಭಕ್ತರ ಜನರ ಗುಂಪು, ಅದು ಸಂಘಟನೆ ಅಲ್ಲ. ನಿಮ್ಗೆ ಇದಕ್ಕೆ ನಾನು ಅಧಿಕೃತವಾಗಿ ನಿಮ್ಗೆ ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಇತ್ತೀಚೆಗೆ ಚಿತಾಪುರದಲ್ಲಿ ಒಂದು RSS ರೂಟ್ ಮಾರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಘಟನೆ ನಟಿಸ್ತು. ಅದು ಹೈಕೋರ್ಟ್ಗೆಲ್ಲ ಹೋಯ್ತು. ಆ ರೂಟ್ ಮಾರ್ಚ್ ನಡಿಲಿಕ್ಕೆ ಹೈಕೋರ್ಟ್ಗೆ ಹೋದಂಥ ವ್ಯಕ್ತಿ ಒಬ್ಬ ವ್ಯಕ್ತಿಯಾಗಿ ಹೋದರೆ ವಿನಃ ಸಂಘಟನೆಯಾಗಿ ಹೋಗಲಿಲ್ಲ. ಅಶೋಕ್ ಪಾಟೀಲ್ ಅನ್ನೋಂಥ ಒಬ್ಬ ವ್ಯಕ್ತಿ, ಹಿರಿಯ ನಾಗರಿಕ, ಅವರು ಹೈಕೋರ್ಟ್ಗೆ ಹೋಗ್ತಾರೆ, ನಾವು ಪಥಸಂಚಲನ ಮಾಡಬೇಕು, ಅದಕ್ಕೋಸ್ಕರ ಅವಕಾಶ ಕೊಡಿ ಅಂತ ಅನುಮತಿ ಕೇಳ್ತಾರೆ. ಅವರು ಕೊನೆಗೆ ಜಿಲ್ಲಾಡಳಿತ ತಾಲೂಕಾಡಳಿತದ ಮೂಲಕ ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿಯವರೆಗೆ ಅವರು ಅನುಮತಿಯನ್ನೇ ಕೇಳ್ತಾ ಇರಲಿಲ್ಲ, ಈ ನೆಲದ ಕಾನೂನನ್ನು ಗೌರವಿಸ್ತಿರ್ಲಿಲ್ಲ, ಧಿಕ್ಕರಿಸ್ತಿದ್ರು. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅನುಮತಿಯನ್ನು ಕೇಳಲ್ಲ. ಯಾಕೆ ಅಂತ ಹೇಳಿದರೆ, ನಾವ್ಯಾಕೆ ಕೇಳಬೇಕು, ಯಾರನ್ನು ಕೇಳಬೇಕು, ಕೇಳುವ ಅವಶ್ಯಕತೆ ಏನಿದೆ? ಈ ರೀತಿಯ ಒಂದು ಧಾರ್ಷ್ಟ್ಯ ಮನೋಭಾವನೆ ಇದೆ. ಇದನ್ನು ನಿಮಗೆ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳಬೇಕು ಅನ್ನೋದಾದರೆ, ಈ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ. ರಸ್ತೆಯಲ್ಲಿ ನಡಿಬೇಕಾದ್ರೆ ಹೀಗೆ ನಡಿಬೇಕು, ಗಾಡಿ ಓಡಿಸ್ಬೇಕಾದ್ರೆ ಹೀಗೆ ಹೋಗಬೇಕು ಅಂತ, ಎಡಬದಿಯಲ್ಲಿ ಬಲಬದಿಯಲ್ಲಿ ಇದೊಂದು ಕಾನೂನು ಅಂತ ಹೇಳಿ. ಆದರೆ ನಾನು ರೈಟ್ ಸೈಡ್ನಲ್ಲಿ ಹೋದೆ ಅನ್ಕೊಳ್ಳಿ, ನಾನು ಯಾರಾದರೂ ಪ್ರಶ್ನೆ ಮಾಡಿರೋ ಅನ್ಕೊಳ್ಳಿ, ನೀನೇ ಅವನ ಕೇಳಲಿಕ್ಕೆ ನನ್ನ ಬಾಯಿ ಮುಚ್ಕೊಂಡು ಹೋಗೋ ಅಂತ ಹೇಳಿ ಹೆದರಿಸಿದ್ರೆ, ಅಲ್ಲ ನಾನು ದೇಶಭಕ್ತ, ನಾನು ಧರ್ಮಕ್ಕೋಸ್ಕರ ಇರುವಂತಹ ಒಬ್ಬ ಸೈನಿಕ, ನನ್ನ ಯಾಕೆ ಪ್ರಶ್ನೆ ಮಾಡ್ತೀಯ ಅಂತ ಅದನ್ನೇ ಹೇಳಿಕೊಳ್ತಿದ್ದೀನಿ. ಅಂದ್ರೆ ಈ ರೀತಿ ನಾನು ಇಷ್ಟ ಬಂದ ನೀನೇ ಅವನು ಕೇಳೋಣ, ಮುಚ್ಕೊಂಡು ಹೋಗ್ತಿಲ್ಲೋ ಅನ್ನೋ ರೀತಿಯಲ್ಲಿ ಯಾರಿಗಾದ್ರೂ ಹೇಳದೆ ಅನ್ಕೊಳ್ಳಿ, ಅವಾಗ ಇವನ್ ಸವಾಸ ನನಗೆ ಯಾಕಪ್ಪ ಬೇಕು, ನನ್ನ ಪಾಡಿಗೆ ನಾನು ಹೋಗೋಣ ಅಂತ ಹೋಗುತ್ತೆ. ಅವಾಗ ಇಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನ ಪೋಲಿ ಪರೋಡಿ ಅಂತ ಮೊದಲಿಗೆ ಕರೀತಾರೆ. ಇದೇ ವ್ಯಕ್ತಿ ಅವನ ಆಟೋಪಗಳು ಜಾಸ್ತಿ ಆದಾಗ ಅವನ ಪೋಲಿ ಪರೋಡಿಯ ಜೊತೆಗೆ ರೌಡಿ ಪಟ್ಟವನ್ನ ಕಟ್ತಾರೆ. ಹಾಗೆ ಇವತ್ತಿರುವಂಥ RSS ನಾವು ರಿಜಿಸ್ಟರ್ ಮಾಡಲ್ಲ, ಏನು ಮಾಡ್ಕೊಳ್ತೀರಾ? ಈ ಇದರಲ್ಲಿದೆ, ನಾವು ಲೆಕ್ಕ ಕೊಡಲ್ಲ, ಏನು ಮಾಡ್ಕೊಳ್ತೀರಾ ಅಂದರೆ ಇವತ್ತು RSS ನಲ್ಲಿ ಇರುವಂಥವ್ರು ಪೋಲಿ ಪರೋಡಿಗಳ ಸಂಖ್ಯೆ ಅವರೇ ಇರುವಂಥವ್ರು. ಆದರೆ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆ ನಾನು ಹೇಳಿದ್ದನ್ನು ನೋಡಿ ಕೇಳಿ ನೋವಾಗಬಹುದು, ಆದರೆ ಸಂಘದಲ್ಲಿ 100ಕ್ಕೆ 95ರಷ್ಟು ಜನ ಪ್ರಾಮಾಣಿಕರಿದ್ದಾರೆ. ಆ ಪ್ರಾಮಾಣಿಕರು ಏನಾಗಿದ್ದಾರೆ ಅಂದ್ರೆ 5 ಜನ ಏನು ಟಾಪ್ ಡಿಸಿಷನ್ ಮೇಕರ್ಸ್ ಇದಾರಲ್ಲ, ಆ ಮೇಕರ್ಸ್ ಅವರು ಯಾರನ್ನ ಇಡೀ ಸಂಘಟನೆಯ ಬಲವನ್ನ, ಇಡೀ ಸಂಘಟನೆಯನ್ನ ಪ್ರಭಾವವನ್ನ ಯಾರಿಗೋ ಒಬ್ಬರಿಗೆ ಧಾರೆ ಎರೆದಾಗೆ BJPಯ ನಾಯಕರನ್ನ ಗೆಲ್ಲಿಸ್ಲಿಕ್ಕೆ ಸಹಕಾರ ಕೊಡ್ತಾ ಇದ್ದಾರಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಕರಪತ್ರಗಳನ್ನು ಹಂಚಲಿಕ್ಕೆ ಹೇಳ್ತಾರೆ. ಏನೋ ಮತ ಜಾಗೃತಿ ಪತ್ರ, ಎಲ್ಲರೂ ಮತ ಹಾಕಬೇಕು ಅನ್ನೋಂಥ ಮತಪತ್ರವನ್ನು ಕೊಡ್ತಾರೆ. BJPಗೆ ಹಾಕಿ ಅಂತ ಹೇಳಿ ಅದರಲ್ಲಿ ಇರಲ್ಲ, ಆದರೆ ಬಾಯಲ್ಲಿ ಹೇಳ್ತಾರೆ BJPಗೆ ವೋಟ್ ಹಾಕಬೇಕು ಅಂತ. ಈ ರೀತಿ ಪ್ರತಿಯೊಬ್ಬ RSSನ ಸಂಘದ ಸ್ವಯಂ ಸೇವಕ ಇರೋನು, ಹಿಂದೆ ಇದ್ದವನು, ಮುಂದೆ ಬರೋನು ಎಲ್ಲರೂ ಕೂಡ BJPಯನ್ನೇ ಒಪ್ಪೋದು, BJPಗೆ ವೋಟ್ ಹಾಕೋದು. ಆದರೆ ಇವತ್ತು BJPಯಲ್ಲಿ ಯಾರಿದ್ದಾರೆ?
48% ಅತ್ಯಾಚಾರಿಗಳಿದ್ದಾರೆ. ಹ್ಮ್ ಇದು ನಾನು ಹೇಳ್ತಾ ಇಲ್ಲ, ತುಂಬಾ ಗಂಭೀರ ಆರೋಪ ಇದು. ಹೌದು, ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಹೆಸರುಗಳನ್ನು ಹಾಕಿ ಅಲ್ಲ, ಬರೆದಿದ್ದೀನಿ. ನಿಮ್ಮ ಮೇಲೆ FIR ಮಾಡ್ಬೇಕಂತ ಮಾಡಿದ್ರು ಕೂಡ ಯಾರು ಮಾಡ್ತಾರೆ ಅಂತ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗದೆ ಇರೋ ಒಂದು ಸಂಘದ ವಿರುದ್ಧ ಹೇಳಿದ್ರೆ ಅವರು ಕೂಡ ಧರ್ಮ ಸಂಕಟದಲ್ಲಿ ಬೀಳ್ತಾರೆ. ಅವ್ರು ಹಾಕ್ಲಿ ನನ್ನ ಮೇಲೆ, ನಾವು ಅದಕ್ಕೆ ರೆಡಿ ಇದೀವಿ. ನಿನ್ನ RSS ಯಾವುದು, ಎಲ್ಲಿದೆ ನಿನ್ನ RSS, ನಿನ್ನ ಕಚೇರಿ ಎಲ್ಲಿದೆ, ನಾವು ಕೇಳ್ತೀವಿ, ಬರ್ಲಿ. ಆದ್ರೆ BJP ಅವರು ಹಾಕ್ಬೋದು, ತೊಂದರೆ ಕೊಡ್ಲಿಕ್ಕೆ ಹಾಕ್ಬೋದು. ಯಾಕೆಂದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ರಿ, ಪ್ರಶ್ನೆನು ಕೇಳ್ತಾ ಇದ್ದೀರಾ. ರಾಜ್ಯದಲ್ಲಿ ದೇಶದಲ್ಲಿ ಈಗಾಗಲೇ ನನ್ನ ಮೇಲೆ ಕೇಸ್ಗಳನ್ನು ಹಾಕಿ, ಕೇಸ್ಗಳು ಡಿಸ್ಮಿಸ್ ಆಗಿ ಕೊನೆಗೆ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ₹1 ಮಾನಹಾನಿ ಕೇಸ್ ಹಾಕಿ, ಆ ಮಾನಹಾನಿ ಕೇಸ್ಗೆ ಸುಳ್ಳು ಪ್ರಮಾಣ ಪತ್ರವನ್ನು ಹಾಕಿ, ಅದನ್ನ ನಾನು ಮಾನಹಾನಿ ಕೇಸ್ಗೆ ಹೋದಾಗ 5 ವರ್ಷ ಅಬ್ಜೆಕ್ಷನ್ನೇ ಹಾಕದೆ ಇಲ್ಲಿವರೆಗೆ 4 ಬಾರಿ ದಂಡ ಕಟ್ಟಿದ್ದಾರೆ. ₹500 ಅಂತೆ. ₹1 ಕೇಸ್ಗೆ 4 ಬಾರಿ ದಂಡ ಕಟ್ಟಿದ್ದಾರೆ. ಇನ್ನೂ ಕ್ರಾಸ್ ಎವಿಡೆನ್ಸ್ ಆಗ್ತಾ ಇಲ್ಲ, ಅದಕ್ಕೂ ತಪ್ಪಿಸ್ಕೊಂತಾ ಇದ್ದಾರೆ. ಹಾಕ್ಲಿ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಅಂದರೆ ನಾನು ಈಗ ನಿಮಗೆ ಕೊನೆಯಲ್ಲಿ ಹೇಳಬೇಕು ಅನ್ನೋದಾದ್ರೆ, ಇವತ್ತು RSS ನಲ್ಲಿರುವಂತಹ ಪ್ರಾಮಾಣಿಕರು ಅವರು ಯಾರಿಗೆ ತಮ್ಮ ಜೀವನವನ್ನ, ತಮ್ಮ ಪ್ರಾಮಾಣಿಕತೆ, ತತ್ವನಿಷ್ಠೆ, ಧರ್ಮಶ್ರದ್ಧೆ, ಧರ್ಮನಿಷ್ಠೆ ಇದೆಲ್ಲವನ್ನ ಆ BJPಯ ಆ ವ್ಯಕ್ತಿಗಳ ಕಾಲ ಬುಡಕ್ಕಾಕಿ ಇವರ ಸ್ವಂತಿಕೆ, ಸ್ವಾಭಿಮಾನ, ಸ್ವಚಿಂತನೆ ಎಲ್ಲವನ್ನ ಅವರಿಗೆ ದಾರೆ ಎರೆದು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ. ಒಬ್ಬ ದಲಿತ ಅಥವಾ ಬೇರೆ ಜಾತಿಯ ವ್ಯಕ್ತಿ ಸರಸಂಘ ಚಾಲಕನಾಗೋದಕ್ಕೆ ಕಾರಣ ಸಾಧ್ಯವಾಗ್ತಾ ಇಲ್ಲ, ಯಾಕೆ? ಸಂಘದಲ್ಲಿ ಪ್ರಚಾರಕ್ ಅನ್ನೋಂಥ ಒಂದು ವ್ಯವಸ್ಥೆ ಇದೆ. ಸಂಘದ ಪ್ರಚಾರಕ ಅಂತ ಹೇಳಿದ್ರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಸಂಘಟನೆಗಾಗಿ ಆ ವ್ಯಕ್ತಿಯನ್ನ ಇಡೀ ದೇಶದಲ್ಲಿ ಎಲ್ಲಿಗೆ ಕಳಿಸಿರು, ಯಾವುದೇ ರಾಜ್ಯಕ್ಕೆ ಕಳಿಸಿರು, ಆ ರಾಜ್ಯಕ್ಕೆ ಹೋಗಿ ಆ ಭಾಷೆಯನ್ನು ಕಲಿತು ಅಲ್ಲಿ ಸಂಘಟನೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕು. ಅವನನ್ನ ಪ್ರಚಾರಕ ಅಂತ ಕರೀತಾರೆ. ಆ ರೀತಿ ಪ್ರಚಾರಕನಾಗಿ ನಾನು 10 ವರ್ಷಗಳ ಅಧಿಕೃತವಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಅಣ್ಣಂದಿರು ನನ್ನನ್ನು ಹುಡುಕಿ ಎಳ್ಕೊಂಡು ಹೋಗ್ತಿದ್ರು ಮನೆಗೆ. ಅದಕ್ಕೋಸ್ಕರ ಒಮ್ಮೆ ನಾನು ಮಾಯ ಆಗಿ ನಾನು ಸತ್ತೋಗಿದ್ದೀನಿ ಅನ್ನೋಂಥ ಸುದ್ದಿಯನ್ನು ಕ್ರಿಯೇಟ್ ಮಾಡಿಕೊಂಡು 10 ವರ್ಷ ಕೆಲಸ ಮಾಡಿದೆ. ಈ ರೀತಿ ಯಾವ ಒಂದು ಪ್ರಚಾರಕರಿದ್ದಾರೆ, ಆ ಪ್ರಚಾರಕರು ಸಂಘಟನೆಯನ್ನ ಕಟ್ತಾರೆ. ಆ ಸಂಘಟನೆಯನ್ನ ಕಟ್ಟುವಂತಹ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಂಘದ ವಿಚಾರಧಾರೆಯನ್ನ ಅಳವಡಿಸ್ಕೊಂಡು ಸಂಘದ ವಿಚಾರಧಾರೆಯನ್ನ ಯುವಕರಿಗೆ ತಲುಪಿಸೋದಕ್ಕೋಸ್ಕರ ಏನೊಂದು ಸ್ವಯಂ ಸೇವಕರಿಗೆ ಪ್ರೇರಣೆಯಾಗಿ ನಿಲ್ತಾರಲ್ಲ, ಆ ಸ್ವಯಂ ಸೇವಕರು ಇವತ್ತು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಆ ವ್ಯಕ್ತಿತ್ವದ ಅಡಿಯಲ್ಲಿ ಅಂದ್ರೆ ನನ್ನನ್ನು ನೋಡಿ, ನನ್ನ ನಡೆನುಡಿಯನ್ನು ನೋಡಿ ಅವರು ಕಲ್ತ್ಕೊಂಡು ಅವರು ಕೂಡ ಆದರ್ಶರಾಗಿ, ಆ ಆದರ್ಶದಿಂದ ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನು ಜೋಡಿಸ್ಕೋಬೇಕು, ಕರ್ಕೊಂಬರ್ಬೇಕು. ಇಂತಹ ಒಂದು ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಪ್ರಚಾರಕರು ತುಂಬಾ ಕೆಲಸ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಯಾವ ಸಮುದಾಯದವರಿದ್ದಾರೆ ಆ ಸಮುದಾಯದ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಬಂದು ಸಂಘಟನೆಯಲ್ಲಿ ಪ್ರಮುಖರನ್ನಾಗಿ ಮಾಡ್ತಾರೆ. ಈ ರೀತಿ ಈ ಸಂಘಟನೆ ಕಾರ್ಯ ಏನ್ ನಡೀತಾ ಇರ್ತದೆ, ಈ ಸಂಘಟನೆಯಲ್ಲಿ ಮೊದಲನೇ ಹಂತ ತಾಲೂಕ್ ಪ್ರಚಾರಕ್ಕೂ ಈ ರೀತಿ ಬೇರೆ ಬೇರೆ ಹಂತಗಳಿದ್ದಾವೆ. ಮೇಲ್ಗಡೆ ಇರುವಂಥದ್ದು ಸರಸಂಘ ಚಾಲಕ, ಅವರು ಅಲ್ಲಿಂದ ಇಲ್ಲಿವರೆಗೂ ಬ್ರಾಹ್ಮಣರೇ. ಅದರ ಕೆಳಗಡೆ ಇರುವಂತಹ ಸರಕಾರ್ಯವಾಹ ಅಂದ್ರೆ ಸೆಕ್ರೆಟರಿ, ಸರಸಂಘ ಚಾಲಕ ಅಂದ್ರೆ ಅಧ್ಯಕ್ಷ, ಸರ್ಕಾರ್ಯವಾಹ ಅಂದ್ರೆ ಸೆಕ್ರೆಟರಿ. ಅದರ ಕೆಳಗಡೆ ಇರುವಂತಹ ಕ್ಷೇತ್ರೀಯ ಪ್ರಚಾರಕರು, ಅದರ ಕೆಳಗಡೆ ಇರುವಂತಹ ಪ್ರಾಂತ ಪ್ರಚಾರಕರು, ಅದರ ಕೆಳಗಡೆ ಇರುವಂತಹ ವಿಭಾಗ ಪ್ರಚಾರಕರು. ಇವರೆಲ್ಲರೂ ಕೂಡ ನಿರ್ಣಾಯಕ ಹಂತದಲ್ಲಿರುವಂಥವ್ರು, ನಿರ್ಣಯಗಳನ್ನ ಹೇಳುವಂಥವ್ರು. ಅದರ ಕೆಳಗಡೆ ಇರುವಂತಹ ಯಾವುದೇ ಹುದ್ದೆ, ಅಲ್ಲಿಂದ ಇಲ್ಲಿಯವರೆಗೆ ತುಂಬಾ ಪ್ರಾಂತ ಅಥವಾ ರಾಜ್ಯ ಅಥವಾ ರಾಷ್ಟ್ರ ಯಾವುದೇ ಹುದ್ದೆಗಳಿದ್ರು ಬೇರೆ ಬೇರೆ ಜಾತಿಯವ್ರನ್ನ ಜೋಡಿಸ್ಕೊಂತಾರೆ. ಆದರೆ ಅವರೆಲ್ಲರೂ ಕೂಡ ಕೇವಲ ತಲೆ ಅಳ್ಳಾಡಿಸ್ಲಿಕ್ಕೆ ಮಾತ್ರ, ನೆಪಕ್ಕೆ ಮಾತ್ರ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ ಒಬ್ಬ ದಲಿತರು ಪ್ರಾಂತ ಸಂಘ ಚಾಲಕರಿದ್ರು, ಆದರೆ ಯಾವುದೇ ನಿರ್ಣಯವನ್ನ ಅವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಅವರು ಸ್ವಚಿಂತನೆಯನ್ನ ಏನಾದ್ರೂ ಅಲ್ಲಿ ಬಳಕೆ ಮಾಡ್ಲಿಕ್ಕೆ ಹೋದ್ರೆ ಇಮ್ಮಿಡಿಯೇಟ್ ಅವ್ರನ್ನ ತೆಗಿತಾರೆ. ಈ ರೀತಿ ಸಂಘದಲ್ಲಿ ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಯಾವ ಜಾತಿ ಜನಾಂಗದವರಿದ್ದಾರೆ ಅವರನ್ನೇ ಹುಡುಕಿ ಕರ್ಕೊಂಬಂದು ಸಂಘಟನೆಯಲ್ಲಿ ಅವರನ್ನ ಪ್ರಮುಖರನ್ನಾಗಿ ಮಾಡಿಕೊಂಡು ಅದರ ನಿರ್ಣಾಯಕ ಹುದ್ದೆಗಳನ್ನು ಕೊಡೋದಿಲ್ಲ. ಈ ರೀತಿ ಸಂಘದ
ಒಂದು ವ್ಯವಸ್ಥೆಯನ್ನು ಜೋಡಿಸ್ತಾರೆ. ಆದರೆ ನಾನು ಕೂಡ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಪ್ರಚಾರಕನಾಗಿದ್ದಂತಹ ಸಂದರ್ಭದಲ್ಲಿ ನನ್ನ ಹೆಸರನ್ನು ಮೊದಲಿಗೆ ಹನುಮೇಗೌಡ ಅನ್ನೋದನ್ನು ಹನುಮೇಶ, ಹನುಮಪ್ಪ ಅಂತ ಮಾಡ್ತಾರೆ. ಒಂದು ಹಂತದಲ್ಲಿ ಹನುಮೇಗೌಡ, ನಿನ್ನ ಹೆಸರು ಹನುಮೇಗೌಡ ಅಂತಲೇ ಇರಬೇಕು. ಒಕ್ಕಲಿಗರು ಸಂಘದ ಪ್ರಚಾರಕರು ಇದ್ದಾರೆ. ಅಂದರೆ RSS ಅಂದರೆ ಬ್ರಾಹ್ಮಣರ ಸಂಘ ಅಂತ ಇದೆ. RSSನಲ್ಲಿ ಹನುಮೇಗೌಡ ಅನ್ನೋಂಥವನು ಹೆಸರು ಕೇಳಿದಾಗ ಒಕ್ಕಲಿಗರು RSSನಲ್ಲಿ ಪ್ರಚಾರಕರಿದ್ದಾರೆ ಅನ್ನೋಂಥದ್ದನ್ನು ಕೇಳಿ ಹೆಚ್ಚು ಜನ ಬರಲಿ ಅನ್ನೋಂಥ ಕಾರಣಕ್ಕೋಸ್ಕರ ನನ್ನ ಹೆಸರನ್ನು ಹನುಮೇಗೌಡ ಅಂತ ಮಾಡ್ತಾರೆ. ಹೀಗೆ ಸಮಯ ಸಾಧಕರಾಗಿ RSSನವರು ಯಾವ ಜಾತಿಯವ್ರನ್ನ ಎಲ್ಲಿ ಕೂಡಿಸ್ಬೇಕು, ಹೇಗೆ ಲಾಭ ಮಾಡ್ಕೋಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತಾರೆ ವಿನಃ ಅಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಹೊಂದು, ನಾವೆಲ್ಲ ಬಂಧು ಅಂತನ್ನೋದಾಗ್ಲಿ ಅಥವಾ ದಲಿತದ ನಾಯಕರನ್ನ ಒಂದು ಉನ್ನತ ಸ್ಥಾನಕ್ಕೆ ಕೂಡಿಸೋಂಥದ್ದಾಗ್ಲಿ ಇದನ್ನ ಅವರು ಮಾಡೋದಿಲ್ಲ. ಇಷ್ಟು ದೊಡ್ಡ ಸಂಘಟನೆಯನ್ನು ನಡೆಸಬೇಕು ಅಂತಂದರೆ ಈಗ ಫೈನಾನ್ಷಿಯಲ್ ವಿಚಾರ ಅಂತ ಬರುತ್ತೆ. ಈ ದುಡ್ಡೇನಿದೆ ಇದರ ಕ್ರೋಢೀಕರಣ ಹೇಗಾಗುತ್ತೆ RSSನಲ್ಲಿ? ಅದರ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಕ್ರೋಢೀಕರಣ ಮಾಡಿದರೂ ಕೂಡ ಅದರ ಆಡಿಟ್ ಆಗೋದಿಲ್ಲ ಯಾಕೆ? ಸಂಘದ್ದು ಆಡಿಟ್ ಆಗತ್ತೆ ಅಂತ ಹೇಳಿ ನಮ್ಮ ಸರಸಂಘ ಚಾಲಕರು ಮೊನ್ನೆ ಒಂದು ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಸಂಘದ ಆದಾಯದ ಮೂಲ ಹೇಳುವುದಕ್ಕೆ ಮುಂಚೆ ನಾನೊಂದು ಅಂಕಿಅಂಶವನ್ನು ನಿಮಗೆ ಕೊಡ್ತೀನಿ. RSSನಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ಪ್ರಾಂತ ಮಟ್ಟ, ಕ್ಷೇತ್ರ ಮಟ್ಟ ಮತ್ತು ಅಖಿಲ ಭಾರತ ಮಟ್ಟ, ಹೀಗೆ 4-6 ಸ್ತರಗಳಿದ್ದಾವೆ. ಅಲ್ಲೆಲ್ಲವೂ ಕೂಡ ಆಯಾಯ ಸಮಾನ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳನ್ನು ಕೂಡಿಸಿ ಮೀಟಿಂಗ್ ಅಂದರೆ ಬೈಠಕ್ ಅಂತ ಮಾಡ್ತಾರೆ. ಆ ಬೈಠಕ್ಗಳಲ್ಲಿ ಅಂಕಿಅಂಶಗಳು ಚರ್ಚೆ ಆಗ್ತದೆ, ಬೇರೆ ಎಲ್ಲವೂ ಆಗುತ್ತೆ. ಅದರಲ್ಲಿ ಒಂದು ವಿಷಯದ ಮೂಲಕ ನಿಮ್ಮ ಆದಾಯದ ಮೂಲವನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, ಆ ರಾಜ್ಯಗಳಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ, ಆ ತಾಲೂಕುಗಳಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳೆಷ್ಟು, ಆ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಗ್ರಾಮಗಳೆಷ್ಟು, ಆ ಗ್ರಾಮಗಳಲ್ಲಿ ಇರುವ ಶಾಖೆಗಳು ಎಷ್ಟು. ಆ ಶಾಖೆಗಳು ಅಂತ ಹೇಳಿದರೆ ಪ್ರಭಾತ್ ಅಂದರೆ ಬೆಳಿಗ್ಗೆ, ಸಾಯಂ ಅಂದರೆ ಸಾಯಂಕಾಲ, ರಾತ್ರಿ, ಹೀಗೆ 3 ರೀತಿಯ ಶಾಖೆಗಳು. ಇಷ್ಟೇ ಅಲ್ಲ, ಮತ್ತದರೊಳಗಡೆ ಇನ್ನೊಂದು 2-3 ಅಂಕಿಅಂಶಗಳಿದೆ. ಆ ಶಾಖೆಗೆ ಬರುವಂಥವ್ರು ಯಾರ್ಯಾರು? ತರುಣ, ಬಾಲ, ಶಿಶು, ಪ್ರೌಢ, ಒಟ್ಟು ಹೀಗೆ 4 ಅಂಕಿಅಂಶಗಳನ್ನು ತಗೊತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರಾಂತ ಮತ್ತು ರಾಜ್ಯ ಮಟ್ಟದ ಎಲ್ಲ ಬೈಠಕಗಳಿದೆಯಲ್ಲ, ಆ ಬೈಠಕಗಳಲ್ಲಿ ಈ ಅಂಕಿಅಂಶಗಳು ಕ್ರೋಢೀಕರಣ ಆಗಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಭೆ ನಡೆಯುತ್ತೆ. ಅದು ಒಂದು ರೀತಿ ಎಲೆಕ್ಟೆಡ್ ಸಭೆ, ABPS ಅಂತ ಹೇಳ್ತಾರೆ, ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಅಂತ, ABPS. ಆ ಸಭೆಯಲ್ಲಿ ಈ ಎಲ್ಲ ಅಂಕಿಅಂಶಗಳು ಅಲ್ಲಿ ಚರ್ಚೆ ಆಗುತ್ತೆ. ಒಟ್ಟು ಸಂಗ್ರಹ ಆದಂಥ ಆಲ್ ಇಂಡಿಯಾ ಲೆವೆಲ್ದು ಅಂಕಿಅಂಶಗಳನ್ನು ಅಲ್ಲಿ ಘೋಷಣೆ ಮಾಡ್ತಾರೆ. ಅದರ ಪ್ರಕಾರ ಈಗ 61,000 ಶಾಖೆಗಳು ಕರ್ನಾಟಕದಲ್ಲಿದೆ. ಒಟ್ಟಾರೆ ಇಡೀ ದೇಶದ್ದು 61,000 ಶಾಖೆಗಳಿದ್ದಾವೆ. ಅದು ಇನ್ನೂ ಹೆಚ್ಚಾಗ್ತಾ ಇದೆ. 80,000 ಶಾಖೆ ಎಲ್ಲೂ ಹೇಳ್ತಾ ಇರ್ತಾರೆ. 81%, 80,000 ಅಲ್ಲ, 81% ಅಂತೇಳಿ. ಆದರೆ ಈಗ ನಾನೇನು ಹೇಳಿದ್ನಲ್ಲ, ಶಾಖೆಗಳು, ಜಿಲ್ಲೆ, ತಾಲೂಕು ಇದೆಲ್ಲ, ಅದೇ ರೀತಿಯಲ್ಲಿ ಪ್ರತಿಯೊಂದು ಶಾಖೆಯಲ್ಲಿ ಯಾವ ಸ್ವಯಂ ಸೇವಕ, ಅವನು ತರುಣ, ಬಾಲ, ಶಿಶು, ಪ್ರೌಢ ಅಥವಾ ಬಂದಂಥ ಗಣ್ಯ, ಯಾರು ಎಷ್ಟು ದುಡ್ಡನ್ನು ಕೊಡ್ತಾರೆ ಅಂದರೆ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡ್ತಾರೆ, ಅದಕ್ಕೆ ಸಂಘದ ಸ್ವಯಂ ಸೇವಕರಿಗೆ ತನು ಮನ ಧನ ಸಮರ್ಪಣೆ ಅಂತ ಹೇಳ್ತಾರೆ. ಅವನು ತನು ಮನ ಧನ ಸಮರ್ಪಣೆ ಮಾಡುವಂಥ ಈ ಧನ ಇದೆಯಲ್ಲ, ಅದು ಅವನು 10% ಕೊಡಬೇಕು. ಅವನ ಸಂಪಾದನೆಯದು ಅವನಿಗೆ ಗುರಿ ಕೊಡ್ತಾರೆ. ಒಂದೇ ಸಲ ಕೊಡಲಿಕ್ಕಾಗಲ್ಲ. ಅಂದರೆ ಪ್ರತಿ ತಿಂಗಳು ಸಂಗ್ರಹ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಸಂಗ್ರಹ ವ್ಯವಸ್ಥೆ ಅಂತ. ಅಂದರೆ ಸಂಗ್ರಹ ವ್ಯವಸ್ಥೆ ಅಂದರೆ ಖಜಾಂಚಿ ಅಂತ ಹೇಳಿ. ಆ ರೀತಿಯಲ್ಲಿ ಇಡೀ ವರ್ಷ ಯಾರು ಸಂಪಾದನೆ ಮಾಡ್ತಾನೆ ಅವನ 10% ಕೊಡಬೇಕು. ಅವನಿಗೆ 10% ಕೊಡಲಿಲ್ಲ ಅಂದರೆ ಅವನು ಯೋಗ್ಯ ಅಥವಾ ಸಂಸ್ಕಾರಯುತ ಸ್ವಯಂ ಸೇವಕ ಅಲ್ಲ. ಆ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾರು ಹೆಚ್ಚೆಚ್ಚು ಹಣವನ್ನು ಕೊಡ್ತಾರೆ, ಹೆಚ್ಚೆಚ್ಚು ಸಮಯ ಕೊಡ್ತಾರೆ, ಅವನ್ನ ಹೈಲೈಟ್ ಮಾಡ್ತಾರೆ, ಅವನ ಬಗ್ಗೆ ಪ್ರಶಂಸೆಗಳು ಬರ್ತವೆ, ಅವನ ಬಗ್ಗೆ ಹೆಚ್ಚೆಚ್ಚು ಹೊಗಳ್ತಾರೆ, ಇದೆಲ್ಲ ಮಾಡ್ತಾರೆ. ಅಂದರೆ ಅವನು ಹೆಚ್ಚು ಪರ್ಸೆಂಟೇಜ್ ಅಂದರೆ 20%, 30%, ಅವನ ಸಂಪಾದನೆಯ 50% ಅಂತೂ ಕೊಟ್ಟರೆ ಅವನು ಭಾರಿ
ಸಂಸ್ಕಾರಯುತ ಸ್ವಯಂ ಸೇವಕ ಈ ರೀತಿಯಲ್ಲಿ ಈ ರೀತಿ ಸಂಗ್ರಹ ಆಗಿದ್ದ ಏನು ಶಾಖೆ ಇದೆಯಲ್ಲ, ಆ ಶಾಖೆ ಮುಖ್ಯಸ್ಥನಿಗೆ ಮಾತ್ರ ಗೊತ್ತಿರುತ್ತೆ, ಅದು ಆ ತಾಲ್ಲೂಕಿನವರಿಗೆ ಗೊತ್ತಿರುತ್ತೆ. ಅದಾದ ನಂತರ ಎಲ್ಲೂ ಕೂಡ ಈ ಅಂಕಿಅಂಶವನ್ನು ಹೇಳೋದಿಲ್ಲ. ನೀವು ಗುರುಪೂಜೆಯ ಗುರುದಕ್ಷಿಣೆಯ ಗುರಿಯನ್ನು ಮುಟ್ಟಿದಿರಾ ಅಥವಾ ಇಲ್ವಾ, ಓಕೆ, ಮುಟ್ಟಿದಿರಾ ಅಥವಾ ಇಲ್ವಾ, ಎರಡೇ. ಅಂದರೆ ಮುಟ್ಲಿಲ್ಲ ಅಂದರೆ ಯಾಕೆ ಮುಟ್ಲಿಲ್ಲ ಪ್ರಶ್ನೆ ಕೇಳ್ತಾರೆ. ಅಕಸ್ಮಾತ್ ಅದನ್ನು ಮಾಡಲಿಲ್ಲ ಅಂದರೆ ಆ ಕಾರ್ಯಕರ್ತರು ಅಷ್ಟು ಯೋಗ್ಯರಲ್ಲ. ಅವಾಗ ಬೇರೆ ಬೇರೆ ಇವರು ಹೆಚ್ಚು ಗುರಿ ಮುಟ್ಟಿರ್ತಾರಲ್ಲ ಅವ್ರ ಬಗ್ಗೆ ಹೆಚ್ಚು ಪ್ರಶಂಸೆಯನ್ನು ಮಾಡ್ತಾರೆ. ಈ ರೀತಿ ದುಡಿಯೋ ಅಂತಹ ವ್ಯಕ್ತಿಗಳನ್ನು ಕತ್ತೆಗಳನ್ನಾಗಿ ಮಾಡಿಕೊಂಡು ದುಡಿಸ್ಕೊಂಡು ಹಣವನ್ನು ಸಮಾಜದಿಂದ ಸಂಗ್ರಹ ಮಾಡುವಂಥ ಕೆಲಸ ಇದು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ ಹೇಳಿದರೆ ನಿಮಗೊಂದು ಸಣ್ಣ ಅಂಕಿಅಂಶ ಹೇಳ್ತೀನಿ. ಶಾಖೆಗೆ ಬರುವಂತಹ ತರುಣ, ಬಾಲ, ಶಿಶು ಮತ್ತು ಪ್ರೌಢ ಇವರೆಲ್ಲರೂ ಅಲ್ಲದೆ ಗುರುದಕ್ಷಿಣೆಗೋಸ್ಕರನೇ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ. ಪ್ರಭಾವಿಗಳು, ಗಣ್ಯರು, ಶ್ರೀಮಂತರು ಎಲ್ಲ ಅವ್ರನ್ನ ತಪ್ಪದೆ ಕರೀತಾರೆ. ಸರ್, ಕಳೆದ ವರ್ಷ ನೀವು ಇಷ್ಟು ಕೊಟ್ಟಿದ್ರಿ, ಈ ವರ್ಷ ಇನ್ನೊಂದು ಸ್ವಲ್ಪ ಸೇರಿಸ್ಬೇಕು, ಹೆಚ್ಚು ಹಾಕಿದ್ರೆ ಒಳ್ಳೆಯದು, ಅವರಿಗೆ ಕಿವಿ ಮಾತು ಹೇಳ್ತಾರೆ. ಈ ರೀತಿ ಸರ್ಕಾರಿ ಅಧಿಕಾರಿಗಳು, IAS IPS ಅಧಿಕಾರಿಗಳು, ಶಾಸಕರು, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಅವರೆಲ್ಲರೂ ಬರ್ತಾರೆ. ಅವ್ರನ್ನೆಲ್ಲರೂ ಕರೆಸಿ ಅವರಿಗೆ ಗುರಿಗಳನ್ನು ತಿಳಿಸಿ ಅವರು ತಮ್ಮ ಸ್ಥಾನಮಾನಗಳಿಗೆ ಅನುಗುಣವಾಗಿ ಆ ಸಮರ್ಪಣೆಯನ್ನು ಮಾಡ್ತಾರೆ. ಹಿಂದೆ ನಾನು 1980s ಸಂಘದ ಶಾಖೆಗೆ ಹೋಗ್ತಿದ್ದೆ. ನಾನು 88ರಲ್ಲಿ ಪ್ರಚಾರಕನಾದೆ. ನಾನು 80ರಲ್ಲಿ ಸ್ವಯಂ ಸೇವಕ ಮುಂಚೆ ಪ್ರಚಾರಕರಿಗೆ ನಡೆದಾಡಲಿಕ್ಕೆ ನಡ್ಕೊಂಡು ಓಡಾಡ್ತಿರ್ತಾರೆ. ಬಸ್ಸಿಗೂ ದುಡ್ಡಿರಲ್ಲ, ಊಟಕ್ಕೆ ದುಡ್ಡಿಲ್ಲದೆ ಎಷ್ಟೋ ಜನ ಉಪವಾಸ ಇರ್ತಾರೆ, ಕಳ್ಳೆಪುರಿ ತಿಂದು ಕಾಲ ಮಾಡ್ತಾರೆ. ಆದರೆ 88ರ ನಂತರ ಒಂದು ಸ್ವಲ್ಪ ಇದಾಗತ್ತೆ, 90ರ ನಂತರ ಒಂದಿಷ್ಟು ಅಧಿಕಾರ ಸಿಗುವಂಥದ್ದಾಗತ್ತೆ, BJP ಅವರು ಗೆಲ್ಲಲಿಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ ಸಂಘಕ್ಕೆ ಹಣದ ಹೊಳೆ ಹರಿಲಿಕ್ಕೆ ಶುರುವಾಗಿದೆ. ಅಕ್ಷರಶಃ 2008ರ ನಂತರ ನಮ್ಮ ಕರ್ನಾಟಕದಲ್ಲಿ ಹಣದ ಹೊಳೆಯೇ ಹರಿತಾ ಇದೆ. ಯಾವ ರೀತಿ ಅಂತ ಹೇಳಿದರೆ, ಜಿಲ್ಲಾ ಪಂಚಾಯತ, ತಾಲೂಕ್ ಪಂಚಾಯತಿಗೆ ನಿಲ್ಲುವಂಥ ಕ್ಯಾಂಡಿಡೇಟ್ಸ್, ಗ್ರಾಮ ಪಂಚಾಯಿತಿಯ ಸದಸ್ಯನ ವ್ಯಕ್ತಿಗಳು ಇವರೆಲ್ಲರೂ ಕೂಡ RSSಗೆ ಗುರುದಕ್ಷಿಣೆ ಕೊಟ್ಟರೆ, RSS ಕ್ಯಾಂಪ್ನಲ್ಲಿ ಭಾಗವಹಿಸಿದರೆ ಅವ್ರಿಗೊಂದು ಸರ್ಟಿಫಿಕೇಟ್ ಇದ್ದ ಹಾಗೆ. ನಾನು ITC OTC ಕ್ಯಾಂಪ್ ಮಾಡಿದ್ದೀನಿ, ಗುರುದಕ್ಷಿಣೆಯನ್ನು ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರಭಾವ ಬೀರಲಿಕ್ಕೆ, ಸಂಘದ ಹಿರಿಯರ ಪ್ರಭಾವವನ್ನು ಗಳಿಸಿ ಅದರ ಮೂಲಕ ಟಿಕೆಟ್ ಗಿಟ್ಟಿಸ್ಕೊಳ್ಳಿಕ್ಕೆ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ಗೋಸ್ಕರ 50,000, 1 ಲಕ್ಷ, 2 ಲಕ್ಷ ಎಲ್ಲ ಕೊಡ್ತಾರೆ. ಶಾಸಕರು ಇವತ್ತು ಕನಿಷ್ಠ 5 ಲಕ್ಷ ಕೊಡ್ತಾರೆ. ಕನಿಷ್ಠ ಅಂದರೆ ಒಬ್ಬ ಶಾಸಕ ಗೆದ್ದಿರೋಂಥವನು, ಸೋತಿರೋಂಥವನು, ಆಕಾಂಕ್ಷಿಗಳು, ಆ ಥರದವರು ಇಡೀ ದೇಶದಲ್ಲಿ ಎಷ್ಟು ಸಂಪತ್ತಿರ್ಬೋದು RSS ಹತ್ರ? ಹೇಳ್ತೀನಿ. ಇನ್ನೊಂದು 2 ಅಂಶವನ್ನು ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ. ಇದಲ್ಲದೆ MP ಗಳಾಗವರಿದ್ದಾರೆ, ಅವ್ರು 25-30 ಲಕ್ಷ ಕೊಡ್ತಾರೆ. ಮಂತ್ರಿ ಕ್ಯಾಂಡಿಡೇಟ್ಸ್ ಇದಾರಲ್ಲ, ರಾಜ್ಯದ ಅಧ್ಯಕ್ಷರಾಗುವಂಥ ವ್ಯಕ್ತಿಗಳಿದಾರಲ್ಲ, ಅವರೆಲ್ಲರೂ 25-50 ಲಕ್ಷ ಕೊಡ್ತಾರೆ. ಕೆಲವೊಮ್ಮೆ ಕೋಟಿಗಳನ್ನು ಕೊಡ್ತಾರೆ. ಒಮ್ಮೆ ಒಂದು ಕಾರ್ಯಾಲಯಕ್ಕೆ ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ 25 ಲಕ್ಷ ಕಳಿಸ್ತಾರೆ. ಹೋಗುತ್ತೆ, ಇದನ್ನು ಘಟನೆ ನಡೆದಿರೋದನ್ನು ಹೇಳ್ತಾ ಇದ್ದೀನಿ. 25 ಲಕ್ಷ ಹೋಗುತ್ತೆ. ಓಕೆ, ತೊಗೊಂಡೋಗಿ ಕೊಡ್ತಾರೆ. ಆಫೀಸ್ನಲ್ಲಿ ಬಾ ಅಂತ ಹೇಳ್ತಾರೆ, ಕೊಡ್ತಾರೆ, ತೊಗೊಂಡೋಗಿ ಇಟ್ಕೊತಾರೆ. ಏನು ಮಾಡಬೇಕು? ಬ್ಯಾಂಕಿಗೆ ಹಾಕಬೇಕು. ಹೌದು. ಬುದ್ಧಿ ಇದೆಯೇನೋ, ಹೋಗು ಇದರಲ್ಲಿ ತೊಗೊಂಬೋಗು ಅಂತ ಹೇಳ್ತಾರೆ. ಅವನು ವಾಪಸ್ ಹೋಗ್ತಾನೆ ಮತ್ತೆ 25 ಲಕ್ಷ ತೊಗೊಂಡು. ಆ ಮಂತ್ರಿ ಮನೆಗೆ ಹೋದಾಗ ಮಂತ್ರಿ ಅಲ್ಲ, ಮುಖ್ಯಮಂತ್ರಿ, ನಿನಗೇನು ತಲೆ ಕೆಟ್ಟಿದೆಯಾ? ಯಾವನಾದರೂ ವೈಟ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ? ತೊಗೊಂಡೋಗಲ್ದಿರ ಅಲ್ಲಿ ಇಟ್ಟು ಹೋಗು ಅಂತ. ಆಮೇಲೆ ಅವನು ವಾಪಸ್ ಅದನ್ನು ತೊಗೊಂಡೋಗ್ತಾನೆ. ತೊಗೊಂಡೋದ್ಮೇಲೆ ಸುಳ್ಳು ರಸೀದಿ ಪುಸ್ತಕಗಳನ್ನು ಮುದ್ರಿಸಿ ಅವರಿವರಿ ಹೆಸರಿನಲ್ಲಿ ಅವರಿಷ್ಟು ಕೊಟ್ಟರು, ಇವರಿಷ್ಟು ಕೊಟ್ಟರು ಅಂತ ಬರೆದು ಹರಿದಾಕ್ತಾರೆ ಕಾಟಾಚಾರಕ್ಕೆ, ಯಾರಾದರೂ ಬಂದು ಕೇಳಿದರೆ ಅನ್ನೋಂಥದಕ್ಕೆ. ಈ ರೀತಿ ಹಣ ಸಂಗ್ರಹ ಆಗತ್ತೆ. ಈ ಸಂಗ್ರಹ ಆದಂಥ ಹಣ 2002ರವರೆಗೆ, ಆಶ್ಚರ್ಯಪಡಬೇಡಿ, ಈಗ ನಾನು ಒಂದು ಮಾತು ಹೇಳ್ತೀನಿ, ನನ್ನ ಹೆಸರಿನಲ್ಲೂ 2002ರವರೆಗೆ ಹಣ ಡೆಪಾಸಿಟ್ ಆಗ್ತಾ ಇತ್ತು. 94ರಿಂದ 2002ರವರೆಗೆ. ಓಕೆ. ಬೇನಾಮಿ ಅಕೌಂಟ್, ವ್ಯಕ್ತಿಗಳ ಹೆಸರಿನಲ್ಲಿ ಬೇನಾಮಿ ಅಕೌಂಟ್ ಆಗತ್ತೆ. ಈ ರೀತಿ ಬೇನಾಮಿ ಅಕೌಂಟಲ್ಲಿ ಹಣವನ್ನು ಮಾಡುತ್ತೆ. ಈ ಹಣವನ್ನು ಈಗ ಈ ವ್ಯಕ್ತಿಗಳ ಜೊತೆಯಲ್ಲಿ ಇಟ್ಟಂತಹ ಈ ಹಣ ಒಂದಷ್ಟು ಬೇರೆ ಬೇರೆಯವರೆಗೂ ಹೋಯ್ತು, ತಗೊಂಡು ಹೋದರು ಅಂತ ಆಗಿರುವಂಥ ಉದಾಹರಣೆಗಳು ಇದ್ದಾವೆ.
ಓಕೆ. ಈ ಎಲ್ಲ ವಿಚಾರಗಳನ್ನು ಸೇರಿಸಿ ನಾನು ಇವತ್ತು ಸರ್ಕಾರಕ್ಕೂ ದೂರನ್ನು ಕೊಟ್ಟಿದ್ದೀನಿ. ಹ್ಮ್. ನಾನು ಹೇಳ್ತೀನಿ, ಇಡೀ ದೇಶದಲ್ಲಿ ಈ ಬಾರಿ ಹಿಂದೂ ಸಮಾಜೋತ್ಸವದ ಹೆಸರಿನಲ್ಲಿ ಸುಮಾರು 19 ಲಕ್ಷ ಜನ ಸೇರಿದ್ರು ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಒಂದಲ್ಲ ಒಂದು ದೃಷ್ಟಿಯಿಂದ ಸಂಘ ಪರಿವಾರದ ಸಂಸ್ಥೆಗಳಲ್ಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಓಕೆ. ಹಿಂದೂ ಜಾಗರಣ ವೇದಿಕೆ, ರಾಷ್ಟ್ರ ಸೇವಿಕಾ ಸಮಿತಿ, ದುರ್ಗಾವಾಹಿನಿ, ಈ ಥರ ಅವರು ಎಲ್ಲ ಕೂಡ ಗುರುದಕ್ಷಿಣಾ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಹ್ಮ್. ಈ ಥರದ ಅನೇಕ ಈ ಜನರದೆಲ್ಲರದು ಇಡೀ ದೇಶದಲ್ಲಿ ಹಲವಾರು ಸಾವಿರಾರು ಕೋಟಿ ಹಣ ಸಂಗ್ರಹ ಆಗುತ್ತೆ. ಅಲ್ಲ, ಅವರಿಂದ ಅಂತರ ಕಾಯ್ದುಕೊಂಡಿದೀವಿ ಅಂತ ಹೇಳುತ್ತಲ್ಲ RSS. ಯಾರಿಂದ? ಈ ಎಲ್ಲ ಸಂಘಟನೆಗಳನ್ನ ನೀವು ಹೇಳಿದ್ರಿ. ಬಿಜೆಪಿ RSS ಒಂದೇ ನಾಣ್ಯದ ಎರಡು ಮುಖಗಳು. ಹ್ಮ್. ಅದಕ್ಕೆ RSSಗೆ ಒಂದು ಹಿಡನ್ ಅಜೆಂಡಾ ಇದೆ. ಹ್ಮ್. ಹಿಡನ್ ಅಜೆಂಡಾ ಏನು ಅಂತ ಹೇಳಿದ್ರೆ, ಹ್ಮ್. ಅಧಿಕಾರವನ್ನು ಗಳಿಸೋದು. ಯಾವ ರೀತಿಯಲ್ಲಿ ಅಧಿಕಾರವನ್ನು ಗಳಿಸೋದು? ಹ್ಮ್. ಇವತ್ತು RSS ಯಾಕೆ ಪ್ರಾರಂಭ ಆಯಿತು ಅಂತ ನನಗೆ ಹೇಳ್ಕೊಟ್ಟಿದ್ದು ನಾನು ನೆನಪು ಮಾಡ್ಕೊಂಡು ನಿಮ್ಮ ಮುಂದೆ ಹೇಳೋದಾದರೆ, ಈ ದೇಶಕ್ಕೆ ಬ್ರಿಟಿಷರು ಬಂದರು. ಏನಕ್ಕೆ ಬಂದರು? ತಕ್ಕಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬಂದರು. ಆದರೆ ಅವರು ಬಂದಿದ್ದು ಎಷ್ಟು ಜನ? 6,000 ಜನ. ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ವಿ? ಹಲವಾರು ಕೋಟಿ ಜನ ಇದ್ವಿ. ನಾವೇ ಯಾಕೆ ಅವ್ರು ಗುಲಾಮರಾದ್ವಿ? ನಾವು ಜಾತಿಯಲ್ಲಿ ಜಗಳ ಮಾಡ್ತಿದ್ವಿ, ಹಣ ಅಧಿಕಾರಕ್ಕಾಗಿ ಜಗಳ ಮಾಡ್ತಿದ್ವಿ. ನಮ್ಮಲ್ಲಿರುವಂತಹ ಒಳ ಜಗಳದಿಂದ ನಾವು ವಿಘಟಿತರಾದ್ವಿ. ಆ ವಿಘಟನೆ ಬ್ರಿಟಿಷರಿಗೆ ಈ ದೇಶದಲ್ಲಿ ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯಿತು ಅಂತ ಹೇಳ್ತಾರೆ. ಆದರೆ ಅದಲ್ಲ. ನಮ್ಮ ದೇಶವನ್ನು ಬ್ರಿಟಿಷರಿಗೆ, ಮೊಘಲರ ಕೈಗೆ ಕೊಟ್ಟವರು ಯಾರು? ಯಾರು ಕೊಟ್ಟರು? ನಾವು ಈ ದೇಶದ ಜನ ಯಾರಿಗೆ ಗುಲಾಮರಾಗಿದ್ವಿ, ಯಾಕಾಗಿದ್ವಿ ಅಂತ ಹೇಳಿದರೆ, ಇತಿಹಾಸ ನಾನು ಹೇಳ್ತಾ ಇರೋದು ನಂದಲ್ಲ. ಈ ದೇಶಕ್ಕೆ ಪರ್ಷಿಯನ್ರು ವ್ಯಾಪಾರಕ್ಕಾಗಿ ಬಂದರು. ವ್ಯಾಪಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಂಧೂ ನದಿ ಅಡ್ಡ ಬರುತ್ತೆ ಪಾಕಿಸ್ತಾನದಲ್ಲಿ. ಅದನ್ನು ದಾಟಿದಂಥ ಪರ್ಷಿಯನ್ರು ಹಿಂದೂ ಅಂತ ಹೇಳಲಿಕ್ಕೆ ಬರಲ್ಲ, ಸಿಂಧು ಅಂತ ಹೇಳಲಿಕ್ಕೆ ಬರಲ್ಲ, ಹಿಂದೂ ಅಂತ ಹೇಳ್ತಾರೆ. ಅದು ಕಾಲಕ್ರಮೇಣದಲ್ಲಿ ಅದೇ ದಾರಿಯಲ್ಲಿ ವ್ಯಾಪಾರಕ್ಕೆ ಬಂದಂಥ ಮೊಘಲರು ಆ ಒಂದು ಇದನ್ನು ಉಚ್ಚಾರಣೆ ಮಾಡಲಿಕ್ಕೆ ಅವರು ಹಿಂದೂ ಅಂತ ಹೇಳಿ ಹಿಂದೂಸ್ತಾನ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಂಥದ್ದು ಹಿಂದೂಸ್ತಾನ. ಹಿಂದೂ ಶಬ್ದ ಬಂದಿದ್ದು ಪರಕೀಯ ಮುಸಲ್ಮಾನರಿಂದ. ಆ ಹೆಸರಿನಲ್ಲಿ ಇವತ್ತು ನಾವು RSSನವರು ಹಿಂದುತ್ವ, ಹಿಂದೂ ಸಂಘಟನೆ ಅಂತೇಳಿ ಆ ಎಂಜಲನ ಮೈ ಮೇಲೆ ಹಾಕ್ಕೊಂಡು ನಾವು ಕುಣಿದಾಡ್ತಿದ್ದೀವಿ. ಇರಲಿ, ಅವಾಗ ಆಮೇಲೆ ಹೇಳ್ತೀನಿ. ಈ ರೀತಿ ಬಂದ್ರಲ್ಲ ಮೊಘಲರು, ಮೊಘಲರಿಗೆ ರಾಜ್ಯ, ಮುಸಲ್ಮಾನರಿಗೆ ಆ ರಾಜ್ಯದ ಮಂತ್ರಿಗಳಾಗಿದ್ದವರು ಯಾರು? ಫ್ರೆಂಚರು, ಡಚ್ಚರು, ಗ್ರೀಕರು ಅವರಿಗೆ ಏನು ಕಮಿಷನರ್ಸ್ ಆಗಿ ಹಣವನ್ನು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅವರಿಗೆ ಕೊಡ್ತಿದ್ದವ್ರು ಯಾರು? ಕಮ್ಯುನಿಕೇಟ್ ಮಾಡ್ತಿದ್ದವ್ರು ಯಾರು? ಇದೇ ಪರ್ಷಿಯನರು ಇಲ್ಲಿಗೆ ಬಂದು ಯಾರು ವೈದಿಕರು ಅಂತ ಕರ್ಕೊಂಡ್ರೋ, ಆಮೇಲೆ ಆರ್ಯರು ಅಂತ ಆದರೋ, ಅದಾದಮೇಲೆ ಬ್ರಹ್ಮಣ ಆರ್ಯ ಸಮಾಜ, ಬ್ರಹ್ಮ ಸಮಾಜ ಅಂತ ಆಯಿತು. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟ ನಡೀತಾ ಇತ್ತು. ಆ ಹೋರಾಟ ನಡೀತಾ ಇದ್ದಂತಹ ಆ ಸಂದರ್ಭದಲ್ಲಿ ಆ ಮೆಕಾಲೆ ಅನ್ನೋಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಜಾರಿ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಇವರಿಗೆ ಬ್ರಿಟಿಷರು ತರುವಂಥ ಕಾಯ್ದೆಗಳಿಂದ ನಮ್ಮ ಅಧಃಪತನ ನಿಶ್ಚಿತ ಅಂತ ಹೇಳಿ, ಆವಾಗ ಹಿಂದೂ ಸಂಘಟನೆ ಅಂತೇಳಿ ತಗೊಂಡು ಹಿಂದೂ ಸಂಘಟನೆ ಮಾಡಿಕೊಂಡು ಅದರ ಮೂಲಕ ಇವತ್ತು ಒಳ್ಳೊಳ್ಳೆ ಉನ್ನತ ಸ್ಥಾನಗಳನ್ನು ಕೂತ್ಕೊಂಡಿದ್ದಾರೆ. ಈ ಉನ್ನತ ಸ್ಥಾನಗಳಲ್ಲಿ ಕೂತ್ಕೊಂಡು ತಮ್ಮ ಸೇಫರ್ ಝೋನಿಗೆ ಬೇಕಾಗಿರುವಂಥ ಹಣವನ್ನು, ಅದಷ್ಟೇ ಅಲ್ಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅದಕ್ಕೆ ಇರುವಂಥ ವ್ಯವಸ್ಥೆನೇ ಸಂಘ. ಇದೇ ಅವರ ಇಡನ್ ಅಜೆಂಡಾ. ನಾನು ಹೇಳ್ತಾ ಇರೋದು ಇತಿಹಾಸಕ್ಕೆ ಪೂರ್ವ ಸಂಬಂಧ ಇದೆ. ಇವತ್ತು ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ, ಯಾವುದೇ ಕಚೇರಿಗಳಲ್ಲಿ ಹೋಗಿ, ಯಾವುದೇ ನ್ಯಾಯಾಲಯಕ್ಕೆ ಹೋಗಿ, ಅಲ್ಲಿಂದ ಇಲ್ಲಿಯವರೆಗೆ ಮೇಲ್ವರ್ಗದವರೇ ಇದ್ದಾರೆ. ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ನಾಳೆ ದಿನ ನಾವೆಲ್ಲ ಓದಿಬಿಟ್ರೆ, ಬುದ್ಧಿವಂತರಾಗೋಗ್ಬಿಟ್ರೆ ಅವ್ರ ಮನೆಯ ಕಸ ಹೊಡಿಲಿಕ್ಕೆ, ಮಲ ಬಾಚಲಿಕ್ಕೆ ಯಾರೂ ಇರಲ್ಲ. ಸಗಣಿ ಬಾಚಲಿಕ್ಕೆ ನಾವು ಬೇಕು. ಅದಕ್ಕೋಸ್ಕರ ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ಹೇಳ್ತಾ ಇದ್ದಾರೆ. ಈ ಇಡನ್ ಅಜೆಂಡಾ ಇಟ್ಕೊಂಡು, ಅಧಿಕಾರವನ್ನು ಇಟ್ಕೊಂಡು, ತಮ್ಮ ಒಂದು ಹೊಟ್ಟೆಪಾಡಿಗೋಸ್ಕರ ಸೇಫರ್ ಝೋನ್ನಲ್ಲಿ ಬದುಕಲಿಕ್ಕೆ ಹೊರಟಿರುವಂಥ ಸಂಘದ ನಿಜವಾದ ಮುಖ ಇದು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಿದಾಗ ಈಗ RSS ಅನ್ನು ಮೊದಲಿನ ಥರ ಬ್ಯಾನ್ ಮಾಡೋದಕ್ಕೋ
ಅಥವಾ ಅವ್ರ ಮೇಲೆ ಏನೋ ಒಂದು ಕಾನೂನು ಕ್ರಮ ಕೈಗೊಳ್ತೀವಿ, ಕಡಿವಾಣ ಹಾಕ್ತೀವಿ ಅನ್ನುವಂಥ ಒಂದು ಸಿಚುವೇಶನ್ ಅಂತ ಒಂದು ಸ್ಥಿತಿ ಏನಾದರೂ ಇದೆಯಾ ಇವತ್ತು ಅಂತ? ಯಾಕಂದರೆ ತುಂಬ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ತುಂಬ ಬಲಾಢ್ಯವಾಗಿದೆ RSS ಇವತ್ತು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರು ಕೇಳ್ತಾ ಇದ್ದಾರೆ, ನಾನು ಕಾನೂನಿನ ಅಡಿಯಲ್ಲಿ ನಿಮ್ಮನ್ನು ಕಟ್ಟಾಕ್ತೀನಿ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ನೋಡಿ, ಇದಕ್ಕೆ ಒಂದು ಸರಳವಾದಂಥ ಒಂದು ಇದು ಹೇಳ್ತೀನಿ. ನಾನು ಹಲವಾರು ದೂರುಗಳನ್ನು ಕೊಡ್ತಾ ಇದ್ದೀನಿ ಅನ್ನೋಂಥದ್ದನ್ನು ಹೇಳಿದೆ. ಈ ಹಿಂದೆನೂ ಕೊಟ್ಟಿದ್ದೀನಿ, ಈಗಲೂ ಕೊಡ್ತಾ ಇದ್ದೀನಿ. ಈ ರೀತಿ ನೂರಾರು ದೂರುಗಳನ್ನು ಕೊಟ್ಟಿದ್ದೀನಿ. ಈ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 2025ರಲ್ಲಿ ನನ್ನ 6 ದೂರುಗಳು ಹೋಗಿ ತಲುಪಿದ್ದಾವೆ. ನಾನೇ ಬರೆದಿದ್ದಲ್ಲ, ನಾನು ಸರ್ಕಾರಕ್ಕೆ ಕೊಟ್ಟಿದ್ದು, ಸರ್ಕಾರದ ಎಲ್ಲ ದೂರುಗಳು ಅಲ್ಲಿಗೆ ವರ್ಗಾವಣೆ ಆಗಿದ್ದಾವೆ. ಓಕೆ. ಆದರೆ ಇದೇ ರೀತಿ ಇಡೀ ದೇಶದ ಎಲ್ಲ ಸರ್ಕಾರಗಳಿಗೆ, ಎಲ್ಲ ಹೈಕೋರ್ಟ್ಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ಗೆ ದೂರು ಕೊಟ್ಟಿದ್ದೀನಿ. ಅಂತಹ ಒಂದು ದೂರು ಕೇರಳಕ್ಕೆ ಹೋದಾಗ ಕೇರಳದಲ್ಲಿ ಒಂದು ಇದನ್ನು ಆದೇಶವನ್ನು ಹೊರಡಿಸಿದರು. ದೇವಸ್ಥಾನಗಳ ಪ್ರಾಂಗಣಗಳಲ್ಲಿ, ಅಂದರೆ ದೇವಸ್ಥಾನಕ್ಕೆ ಸೇರಿದಂತಹ ಒಂದಿಷ್ಟು ಜಾಗ ಇರುತ್ತಲ್ಲ, ಅಲ್ಲಿ ಶಾಖೆಗಳನ್ನು ಮಾಡ್ತಾ ಇದ್ರು. ಆ ಶಾಖೆಗಳನ್ನು ಮಾಡದ ಹಾಗೆ ನಿರ್ಬಂಧ ಹೇರಿದರು. ದೇವಸ್ಥಾನ ಇರೋದು ಆಧ್ಯಾತ್ಮದ ಕೇಂದ್ರ, ಅಲ್ಲಿ ಭಕ್ತರು ಬರಬಹುದು, ಇರಬಹುದು, ಆದರೆ ಸಂಘದ ಶಾಖಾ ಚಟುವಟಿಕೆಗಳು ಮಾಡೋ ಹಾಗಿಲ್ಲ. ಭಗವದ್ಧ್ವಜ ಹಾಕಿ ಅದರ ಇದರಲ್ಲಿ ಕೂತ್ಕೊಂಡು ನಮಸ್ತೆ ಸದಾವತ್ಸಲೆ ಹೇಳೋ ಹಾಗಿಲ್ಲ ಅಂತ ಒಂದು ಆದೇಶವನ್ನು ಮಾಡಿದರು. ಇದರ ಪರಿಣಾಮವಾಗಿ 1242 ಶಾಖೆಗಳು ಒಮ್ಮೆಗೆ ಬಂದಾಯಿತು. ಆ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡಬಹುದು, ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ, ಬಳಸ್ಕೊಳ್ಳಿಕ್ಕೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ RSSನವರ ಒಳಸುಳಿಗಳು ಬೇರೆ ಬೇರೆನೂ ಇರ್ತದೆ. ಅದನ್ನು ಈ ಸಂಘದ ಈ ಒಳ ಮರ್ಮವನ್ನು ಅರಿತಿರುವಂತಹ ನಮ್ಮಂಥವರನ್ನ ಕೇಳಿದರೆ ಏನು ಮಾಡಬಹುದು ಅಂತ ಹೇಳಲಿಕ್ಕೆ ನಾವು ಆಂತರಿಕ ಸಂಘರ್ಷ, ಘರ್ಷಣೆ ಏನಾದರೂ ಉದ್ಭವ ಆಗೋ ಸಾಧ್ಯತೆ ಇದೆಯಾ? ಯಾವುದೇ ಸಂದರ್ಭದಲ್ಲಿ ಆಗತ್ತೆ. ಅವರಿಗೆ ಹಿಂದೂ ಮುಸ್ಲಿಂ ಇದು ಎರಡನ್ನ ಬಿಟ್ಟರೆ ಬೇರೆದ್ರಿಂದ ಅವರು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇವತ್ತು ಮತೀಯದ ದ್ವೇಷ ಭಾಷಣಗಳು, ಅಸೂಯೆಯಿಂದ ಅವರ ಮೇಲೆ ಕೆಸರೆರ್ಚಿ ಮಂದಿರ, ಮಸೀದಿ, ಮಾಂಗಲ್ಯ ಅಥವಾ ಹಿಜಾಬ್, ಹಲಾಲ್ ಇಂಥವನ್ನೇ ಇಟ್ಕೊಂಡು ಇವ್ಯಾವ ಕೆಲಸಕ್ಕೆ ಬರವಲ್ಲ. ಇದರಿಂದೇನು ಉಪಯೋಗ ಇಲ್ಲ. ಯಾವ ಜನತೆಗೆ, ಯಾವ ಸಾಮಾನ್ಯ ಜನರಿಗೆ ಇದರಿಂದ ಅನುಕೂಲ ಇಲ್ಲ. ಆದರೆ ಅನವಶ್ಯಕವಾಗಿ ಕೋಮುಗಲಭೆ ಸೃಷ್ಟಿಸಿ ಇದರ ಮೂಲಕ ಅವರ ಬೇಳೆಯನ್ನು ಬೇಯಿಸಿಕೊಂಡು ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಆದರೆ ಇವರು ಮಾಡಬೇಕಾಗಿರೋದೇನು? ಜನಹಿತಕ್ಕೆ ಪೂರಕವಾಗಿರುವಂತಹ ಕೆಲಸವನ್ನು ಮಾಡೋದಕ್ಕೆ ಇವರು ಮಾಡ್ತಾ ಇಲ್ಲ. ಇಂತಹ ಈ ಕೋಮು ಕ್ರಿಮಿಗಳಿದಾವಲ್ಲ RSSನ, ನಾನು ಆಗಲೇ ಒಂದು ಶಬ್ದವನ್ನು ಹೇಳಿದ್ನಲ್ಲ, ಪರೋಡಿ ರೌಡಿಗಳು, ಈ ಮನೋಭಾವನೆಯವರು ಇದೇ ವಿಚಾರವನ್ನು ಮತ್ತೆ ಜನರಲ್ಲಿ ಬೆಳೆಸಿ ರಾಜ್ಯದಲ್ಲಿ ಕೋಮುಗಲಭೆ ಮಾಡಿಸುವ ಸಾಧ್ಯತೆಗಳಿದೆ. ಅದರ ಕೆಸರನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿ ಸರ್ಕಾರವನ್ನು ವಜಾಗೊಳಿಸುವಂತಹ ಸಾಧ್ಯತೆಗಳಿದ್ದಾವೆ. ಈ ಥರದ 10 ಹಲವು ದಾರಿ ಯೋಚನೆ ಮಾಡ್ತಾರೆ. ಆದರೆ ಈ ನಿರ್ಬಂಧವನ್ನು, ಸಂಘವನ್ನು ಯಾವ ರೀತಿಯಲ್ಲಿ ಕಟ್ಟಾಕಬೇಕು? ನಮ್ಮ ಸಂವಿಧಾನ ತುಂಬ ಭದ್ರವಾಗಿದೆ, ಒಳ್ಳೆ ರೀತಿಯಲ್ಲಿದೆ. ಅದನ್ನು ಬಳಸ್ಕೊಳ್ಳಿಕ್ಕೆ ಒಬ್ಬ ದಲಿತ ಸಮುದಾಯದ ಪ್ರಿಯಾಂಕಾ ಖರ್ಗೆ ಅವರು ಮುಂದೆ ಬಂದಿದ್ದಾರೆ. ಅದನ್ನು ತಾರ್ಕಿಕ ಅಂತ್ಯ ಕಾಣುವವರೆಗೆ ಅವರು ಇದನ್ನು ಹೋರಾಟವನ್ನು ನಡೆಸಬೇಕು, ಕಾನೂನನ್ನು ಬಳಸಬೇಕು ಅನ್ನೋಂಥದ್ದನ್ನು ಹೇಳ್ತೀನಿ. ಈಗ RSSಸು ನಾವು ಯಾವುದೇ ಕಾರಣಕ್ಕೂ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸಲ್ಲ ಅಂತ ಕೂಡ RSSನವ್ರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಾವು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹಿಂದೂ ಧರ್ಮ ಏನು ರಿಜಿಸ್ಟ್ರೇಷನ್ ಆಗಿದೆಯಾ, ಆ ಮಾತುಗಳು ಕೂಡ ಕೇಳಲ್ಪಡ್ತಾ ಇದೆ. ಹೀಗಾಗಿ RSS ಈಗ ಹಿಂದೂ ಧರ್ಮಕ್ಕೆ ಸರಿಸಮನಾಗಿ ಏನಾದರೂ ಬೆಳೆದು ಬಿಡುತ್ತಾ ಅಂತ? ನೋಡಿ, ಆ ಮೋಹನ ಭಾಗವತರು ಜಗತ್ತಿನ ಅತಿ ದೊಡ್ಡ ಸಂಘಟನೆಯ ನೇತಾರರು, 35 ದೇಶಗಳಿದೆ, ಆ ಎಲ್ಲ ದೇಶಗಳಲ್ಲಿ ನಮ್ಮ ಸಂಘಟನೆ ಇದೆ ಅಂತ ಹೇಳ್ತಿದ್ದಾರೆ. ಅವರು ವಿವೇಕಿನೋ ಅವಿವೇಕಿನೋ ಅಥವಾ ಒಬ್ಬ ಗೂಂಡನೋ ನನಗೇನು ಅರ್ಥವಾಗ್ತಾ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಹೇಳ್ತಿದ್ದೀನಿ ಅಂದರೆ, ಜಗತ್ತಿನ ಬೇರೆ ದೇಶಗಳಲ್ಲಿ ಇದೆಯಲ್ಲ ಸಂಘಟನೆ, ನಾನೇ ನೋಡಿದ ಹಾಗೆ ಆ ಸಂಘಟನೆಯವರು ಹಿಂದೂ ಸ್ವಯಂ ಸೇವಕ ಸಂಘ ಅಂತೇಳಿ ಗುರುತಿಸ್ಕೊಂಡು 1999ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಒಂದು ವಿಶ್ವ ಸಂಘ ಶಿಬಿರ ಅಂತ ಮಾಡಿದರು. ಅದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಾನೊಬ್ಬ ಪ್ರಬಂಧನಕನಾಗಿ ಭಾಗವಹಿಸಿದ್ದೆ. ಈ ಸಂಘಟನೆ ಅಲ್ಲಿ ನೋಂದಾಯಿತಾಗಿದೆ ಆ ಎಲ್ಲ ದೇಶಗಳಲ್ಲಿ. ಹಿಂದೂ ಸ್ವಯಂ ಸೇವಕ ಸಂಘ HSS ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಆ ದೇಶದ ಕಾನೂನು ಅವರನ್ನು ಬಿಡಲ್ಲ, ಮುಚ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಆದರೆ ದುರ್ದೈವ, ನಮ್ಮ ದೇಶದಲ್ಲಿ ಕೆಲವು ಕಾಂಗ್ರೆಸ್ನಲ್ಲಿ ಇರುವಂತಹ ಸಾಫ್ಟ್ ಹಿಂದುತ್ವದ ವ್ಯಕ್ತಿಗಳು
ಸಂಘಟನೆಯನ್ನು ಈ ರೀತಿ ಬೆಳೆಸಲಿಕ್ಕೆ ಬಿಟ್ಟರು. ಹ್ಮ್ ಅದರ ಪರಿಣಾಮವಾಗಿ ಇವತ್ತು ಇವರು ಎಲ್ಲಿವರೆಗೂ ಬಂದಿದ್ದಾರೆ ಅಂದರೆ, ನಾವು ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ಮಾಡಿಸ್ಬೇಕು ಹ್ಮ್ ಅಂದರೆ. ಅಲ್ಲ, ಕಾಂಗ್ರೆಸ್ ಟೂ ಲೇಟ್ ಆಯ್ತಾ ಕಾಂಗ್ರೆಸ್ ಅವ್ರು? ಹೌದೌದು. ಆದರೆ ನೋಡಿ ಅವರ ಒಂದು ದಿಮಾಕ್ ನೋಡಿ ಹೇಗಿದೆ ಅಂತ. ಹ್ಮ್ ಈ ಇಡೀ ಹಿಂದೂ ಸಮಾಜದ ಮುಖ RSS ಅಲ್ಲ, ಹ್ಮ್ RSS ಈ ದೇಶ ಅಲ್ಲ. ಹ್ಮ್ ಆದರೂ ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ. ಅಲ್ಲಿ ಇಡೀ ಜಗತ್ತಿನಲ್ಲಿ ಯಾವ ಧರ್ಮಗಳು ರಿಜಿಸ್ಟರ್ ಆಗಿಲ್ಲ. ಹ್ಮ್ ಧರ್ಮ ಅನ್ನೋಂಥದ್ದು ಆ ವ್ಯಕ್ತಿಯ ನಡವಳಿಕೆ. ಹೌದು. ಆ ವ್ಯಕ್ತಿ ಅವನು ಸಚ್ಚಾರಿತ್ರ್ಯವಂತನಾಗಿ, ಸಭ್ಯನಾಗಿ, ಸುಸಂಸ್ಕೃತಂತನಾಗಿ, ಜನರಿಗೆ ಹೇಗೆ ಪರೋಪಕಾರಿಯಾಗಿ ಬದುಕ್ತಾ ಇದ್ದಾನೆ, ತನ್ನಲ್ಲಿ ಇರೋವಂಥದ್ದನ್ನು ಹಂಚ್ಕೊಂಡು ತಿಂತಾ ಇದ್ದಾನ, ಬೇರೆಯವ್ರನ್ನ ಸುಲಿಗೆ ಮಾಡಿ ತಿಂತಾ ಇದ್ದಾನ, ಅವರಿಗೆ ನೋವು ಹಿಂಸೆ ಕೊಡ್ತಾ ಇದ್ದಾನ, ಇದರ ಮೇಲೆ ಆ ವ್ಯಕ್ತಿಯನ್ನು ಧರ್ಮಿಷ್ಠ, ಯೋಗ್ಯ, ಪ್ರಾಮಾಣಿಕ ಅಂತ ಗುರುತಿಸ್ತಾರೆ. ಹ್ಮ್ ಹ್ಮ್ ಅಕಸ್ಮಾತ್ ಅವನೇನಾದರೂ ಸುಲಿಗೆ ಮಾಡಿ ತಿಂತಾ ಇದ್ದರೆ ಅವನೊಬ್ಬ ರೌಡಿ ಅಂತ ಹೇಳ್ತಾರೆ. ಹ್ಮ್ ಆ ರೀತಿಯಲ್ಲಿ ಈ ದೇಶದ ಧರ್ಮವನ್ನು ಅವನು ಹಿಂದುತ್ವದಕ್ಕೆ ಜೋಡಿ ಮಾಡಿಕೊಂಡು ಹ್ಮ್ ಅದು ಹಿಂದುತ್ವವನ್ನಾಗಿ ಪರಿಗಣಿಸ್ಕೊಂಡಿದ್ದಾರೆ. ಹಿಂದೂ ಧರ್ಮ ಅನ್ನುವಂಥದ್ದು ಅದೊಂದು ಜೀವನ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಹ್ಮ್ ಹ್ಮ್ ಮೋದಿ ಕೂಡ ಹೇಳಿದ್ದಾರೆ. ಹಾಗಿರುವಂಥ ಒಂದು ವೇ ಆಫ್ ಲೈಫ್, ಅದನ್ನು ಧರ್ಮ ಅಂತ ಕರ್ಕೊಂಡು ಅದೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದರೆ ಇದೊಂದು ದುರಹಂಕಾರದ ಮಾತು ಅನ್ನೋಂಥದ್ದನ್ನು ಹೇಳ್ತಾ, ನಾವು ರಿಜಿಸ್ಟರ್ ಮಾಡೋದಿಲ್ಲ ಅಂತಂದರೆ ನಮ್ಮನ್ನು ಯಾವನ ಏನು ಮಾಡ್ತಾನೆ, ಏನು ಕೇಳ್ತಾನೆ ನೋಡೇ ಬಿಡ್ತೀವಿ. ಹ್ಮ್ ಏಯ್ ಬರ್ರೋ, ಹೆಂಗೆ ಬರ್ತೀರೋ ಬರ್ರೋ ಅಂತೇಳಿ ಕೈಯಲ್ಲಿ ಮಚ್ಚು ಖಡ್ಗ ಹಿಡ್ಕೊಂಡು ನಿಂತ್ಕೊಂಡು ಯಾರು ಹೋಗ್ತಾರೆ ಅವನ್ನ ಹಿಡಿಲಿಕ್ಕೆ? ಹ್ಮ್ ಹಾಗೆ ಅಂತ ಸಿಚುವೇಶನ್ ಬರ್ಬೋದಾ? ಈಗ ಮಾಡ್ತಾ ಇರೋದೇ ಅದು. ಹ್ಮ್ RSS ಮಾಡ್ತಾ ಇರೋದೇ ಅದು. ನಾವು ಬೆಳೆದಿದ್ದೀವಿ, ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ನಾವೆಲ್ಲ ಕ್ಷೇತ್ರದಲ್ಲಿದ್ದೀವಿ. ಹ್ಮ್ ಅವ್ರು ಎಲ್ಲಿಲ್ಲ. ಈಗ ನ್ಯಾಯಾಂಗ ಕ್ಷೇತ್ರದಲ್ಲಿ ಅಧಿವಕ್ತಾ ಪರಿಷತ್ ಅಂತ ಇದೆ, ಮುದ್ರಣ ಕ್ಷೇತ್ರದಲ್ಲಿ ಪತ್ರಿಕೆಗಳಿದ್ದಾವೆ, ಹ್ಮ್ ಪ್ರಕಟಣೆ ಮಾಡುವಂಥ ಪುಸ್ತಕಗಳ ಕ್ಷೇತ್ರದಲ್ಲಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದೆ, ಹ್ಮ್ ಕಾರ್ಮಿಕ ಇದೆ, ವಿದ್ಯಾರ್ಥಿ ಇದೆ, ABVP ಇದೆ. BMS ಅಂತಂದರೆ ಕಾರ್ಮಿಕರು, ABVP ಅಂದರೆ ವಿದ್ಯಾರ್ಥಿಗಳು. ಹ್ಮ್ ಸಾಂಸ್ಕೃತಿಕವಾಗಿ ಸಂಸ್ಕಾರ ಭಾರತಿ ಅಂತ ಇದೆ. ಅವರು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕ್ಷೇತ್ರಗಳಲ್ಲಿದೆ. ಹ್ಮ್ ಹಾಗಾಗಿ ನಾವೆಲ್ಲದಕ್ಕೂ ಸಿದ್ಧವಾಗಿದೆ, ನೀವು ಬನ್ನಿ, ಏನು ಮಾಡ್ತೀರೋ ಮಾಡ್ತೀವಿ, ನಾವು ರೆಡಿ ಇದ್ದೀವಿ. ಅಂದರೆ ಬೀದಿ ಜಗಳ, ಕಾಲು ಕೆರೆದ ಜಗಳ ಮಾಡಿ ಹ್ಮ್ ಕಾಂಗ್ರೆಸ್ನವರಿಗೆ ಕೆರೆಸರ್ಚೋದಕ್ಕೆ ರೆಡಿ ಇದ್ದಾರೆ. ಹ್ಮ್ ಹಾಗಾಗಿ ಅವರು ಆ ಒಂದು ಅಹಂಕಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಈಗ ಲಾಸ್ಟ್ ಕಮೆಂಟ್ ಸರ್. ಸದ್ಯದ ಒಂದು ಸ್ಥಿತಿಗತಿಗಳನ್ನು ನೋಡಿದ್ರೆ ಇದ್ರ ಬಗ್ಗೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, RSS ಅವರು ಏನೇ ವಿಚಾರ, ಸಂಸ್ಕಾರ ಮತ್ತೊಂದು ಹೇಳಿದರು, ಅಲ್ಲಿ ಒಂದು ಸಂಗತಿ ಇದೆ. ಏನು? ನಾನು ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳ್ತೀನಿ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ಹೇಳ್ತೀನಿ. RSSನಲ್ಲಿರುವಂಥ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅಲ್ಲಿ ಕೊಡುವಂಥ ಸಂಸ್ಕಾರ ಇದೆಯಲ್ಲ, ಅದು ಖಂಡಿತ ಒಳ್ಳೆಯದಿದೆ. ಆದರೆ 95% ನಮ್ಮ 95% ತುಂಬಿರೋಂಥ ಲೋಟದ ಒಳಗಡೆ 5% ವಿಷವನ್ನು ಹಾಕಿ ಅದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ. ಆ ಸ್ವಾರ್ಥ ಏನು ಅಂದರೆ ಹಣ, ಅಧಿಕಾರ. ಯಾವುದೋ ಮೇಲ್ವರ್ಗದ ಕೆಲವರ ವ್ಯಕ್ತಿಗಳ ಸಲುವಾಗಿ ಈ ದೇಶದ ಉಳಿದಂತಹ ಶೂದ್ರ ಜನಾಂಗವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಈ ದುರ್ಬಳಕೆ ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದರೆ, ಪ್ರಿಯಾಂಕಾ ಖರ್ಗೆಯವರು ಆ ಧ್ವನಿ ಇಟ್ಟಿದ್ದಕ್ಕೆ ದಲಿತರಾಗಿ ನಿಮಗೇನಕ್ಕೆ ಬೇಕು RSS ವಿಚಾರ ಅಂತ ಹೇಳ್ತಾ ಇದ್ದಾರೆ. ಈ ದಲಿತರು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಸಾವಿರಾರು ವರ್ಷಗಳ ಒಂದು ತುಳಿತಕ್ಕೊಳಗಾದಂತಹ ವ್ಯಕ್ತಿಗಳನ್ನು ಮೇಲೆತ್ತಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದರು. ಇವತ್ತು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಚಾಲೂ ಮಾಡಿ, ಲಾಗು ಮಾಡಿ, ಪ್ರತಿಯೊಬ್ಬರನ್ನು ಸಮ ಸಮಾಜದಲ್ಲಿ ಹಣಿಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಬಂದಿದ್ದಾರೆ ಅಂತ ಹೇಳಿ ಅವರ ದಲಿತ ನಾಯಕನಿಗೆ ಬೆಂಬಲ ಕೊಡಬೇಕಾಗಿತ್ತು. ಆದರೆ ದುರ್ದೈವ ಏನಾಗ್ತಾ ಇದೆ ಅಂತಂದರೆ, ಈ ಕೆಲವು ಎಂಜಲು ಗಿರಾಕಿಗಳು ಇರ್ತಾರೆ. ಅವರು ಯಾರು ಅಂದರೆ, ಈ RSS BJPಯಲ್ಲಿ ಅವರ ಪರವಾಗಿ ಅವರು ಕೊಡುವಂತಹ ಎಂಜಲಿಗೆ ಕೈಯೊಡ್ತಾ ಇರುವಂಥ ಕೆಲವು ವ್ಯಕ್ತಿಗಳು, ಅವರ ಸ್ವಾರ್ಥಕ್ಕೆ ಅವರು ಹೇಳಿದಾಗೆ ಇವರು ಹೇಳಿಕೆ ಕೊಡ್ತಾರೆ. ಅದು ಅವ್ರದ್ದಲ್ಲ, ಓಕೆ, ಅವರ ಅಸಹಾಯಕತೆ ಅಥವಾ ಅವರ ಸ್ವಾರ್ಥ. ಇವತ್ತು ಇಡೀ ದೇಶದಲ್ಲಿ ಒಂದಷ್ಟು ಜನ ಮುಸಲ್ಮಾನರು ಇದ್ದಾರೆ. ಮುಸಲ್ಮಾನರು ಕೂಡ RSSನಲ್ಲಿ ಒಂದು ಸಂಘಟನೆ ಇದೆ, ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ. ಆ ರಾಷ್ಟ್ರೀಯ ಮುಸ್ಲಿಂ ಮಂಚ್ನಲ್ಲಿರೋರನ್ನ ಕಳಿಸ್ತಾರೆ, ಹೋಗ್ರೋ ಕಲ್ಲೋಡಿರೋ, ನಿಮ್ಮನ್ನು ಬಿಡಿಸ್ಕೊಂಬರಕ್ಕೆ ನಾವಿದ್ದೀವಿ ಅಂತ ಕಲ್ಲೋಡಿಸ್ತಾರೆ. ಹೊರಗಿನವ್ರಿಗೆ ಏನು ಗೊತ್ತಾಗುತ್ತೆ? ಕಲ್ಲೋಡಿಸ್ತಾರೆ. ಅಂದರೆ ಈ ಕೋಮು ಗಲಭೆಗಳು ಆರ್ಗನೈಸ್ಡ್ ಎಲ್ಲವೂ ಅವು ಬಹುತೇಕ ಆರ್ಗನೈಸ್ ಇದ್ದಾವೆ.
ಶಿವಮೊಗ್ಗದಲ್ಲೆಲ್ಲ ನಡೆಯವಲ್ಲ ಅವೇನೆ. ಹ್ಮ್ ಈ ರೀತಿ ಶಿವಮೊಗ್ಗದಲ್ಲಿ ಇದರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿತ್ತಲ್ಲ, ಹ್ಮ್ ಪಾಕಿಸ್ತಾನ ಧ್ವಜ ಕಟ್ತಾರೆ ಯಾರು? ಸ್ವಯಂ ಸೇವಕರು. ಹೌದು. ಹ್ಮ್ ಕೆಲವರಿಗೆ ಕೋರ್ಟ್ಗೂ ಕೂಡ ಹೋಯ್ತು. ಕೆಲವರಿಗೆ ಪ್ರೇರಣೆ ಕೊಟ್ಟು ಕಳಿಸ್ತಾರೆ. ಹ್ಮ್ ಹೇಗೆ ಮುಸಲ್ಮಾನರ ಮತಾಂಧರು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಯಾರನ್ನ? ತಾಲಿಬಾನ್ಗಳನ್ನ. ಹ್ಮ್ ಅದು ಮತಾಂಧತೆ ಎಕ್ಸ್ಟ್ರೀಮ್. ಹ್ಮ್ ಹಾಗೆ RSSನ ಯಾರು ಶೂದ್ರರಿದಾರಲ್ಲ, ಹ್ಮ್ ಕೆಳವರ್ಗದವರು, ಅವ್ರಿಗೆ ಬುದ್ಧಿ ಕಡಿಮೆ. ಆ ಬುದ್ಧಿ ಇರೋದನ್ನ ರೆಟ್ಟೆ ಕೊಟ್ಬಿಡ್ತಾರೆ. ಹ್ಮ್ ಅವರು ಬುದ್ಧಿಯನ್ನ ಬುದ್ಧಿಯಾಗಿ ಬರವಣಿಗೆಗೆ ಕೊಡ್ತಾರೆ. ಹ್ಮ್ ಶೂದ್ರರು ರೆಟ್ಟೆ ಕೊಡ್ತಾರೆ. ಅದು ರೆಟ್ಟೆಗೆ ಕೊಟ್ಟು ಅವರು ಹೇಳಿರುವಂತಹ ಒಂದು ವಿಚಾರಗಳಿಗೆ ಬೀದಿಯಲ್ಲಿ ಬಂದು ಹೇಳಿ ಬೀದಿ ಜಗಳಾಗಿ ಇವ್ರು ಸಾಯ್ತಾರೆ. ಇವ್ರು ಹೆಣ ತಗೊಂಡು ಹಿಂದುತ್ವದ ಹೆಸರಿನಲ್ಲಿ RSSನವರು BJPಯವರು ಅಧಿಕಾರವನ್ನು ಹಣವನ್ನು ಗಳಿಸ್ಕೊತಾರೆ. ಇದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ಸಾವಿರಾರು, ಓಕೆ. ಒಂದೆರಡಲ್ಲ ನಾನು ಹೇಳ್ತಿರೋದು, ಹ್ಮ್ ಸಾವಿರಾರು RSSನ ಕಾರ್ಯಾಲಯಗಳಿದ್ದಾವೆ. ಹಲವಾರು ಸಾವಿರ ಕೋಟಿಗಳ ಬೆಲೆ ಬಾಳುವಂತಹ ಕಾರ್ಯಾಲಯಗಳಿದ್ದಾವೆ. ಬೆಂಗಳೂರಿನಲ್ಲೇ ಇರುವಂತಹ ಒಂದು ಕಾರ್ಯಾಲಯಕ್ಕೆ ನೀವು ಆಗಲೇ ಹೇಳಿದಾಗ ನಾನೊಂದು ಹೇಳೋದನ್ನು ಬಿಟ್ಬಿಟ್ಟೆ, ಅದನ್ನು ಈಗ ಸೇರಿಸಿ ಹೇಳ್ತಾ ಇದ್ದೀನಿ. ಹ್ಮ್ ಯಾರಾದರೂ ಹಿರಿಯರು, ಸಂಘದ ಹಿರಿಯರು ಸಂಘಟನೆಗೋಸ್ಕರ ದುಡಿದು ಪ್ರಚಾರಕರಾಗಿ ತೀರ್ಕೊಂಡ ನಂತರ ಅವ್ರ ಹೆಸರಿನಲ್ಲಿ ಕಾರ್ಯಾಲಯ ಕಟ್ತಾರೆ. ಹ್ಮ್ ಆ ಕಾರ್ಯಾಲಯವನ್ನು ಕಟ್ಟೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, RSS ಅಂತ ಐಡೆಂಟಿಟಿ ಇರುವಂಥ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳ ಮೂಲಕ ಹಣವನ್ನು ಸಂಗ್ರಹ ಮಾಡ್ತಾರೆ. 1ಕ್ಕೆ 4ರಷ್ಟು 10ರಷ್ಟು ಸಂಗ್ರಹ ಮಾಡ್ತಾರೆ, ಕಾರ್ಯಾಲಯ ಕಟ್ತಾರೆ, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಕಾರ್ಯಾಲಯ ಇನ್ನೂ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಿಲ್ಲ. ಉತ್ತುಂಗ ಅಂತೇಳಿ ಕೇಶವ ಕೃಪಾದ ಹತ್ತಿರವೇ ಒಂದು ಉತ್ತುಂಗ ಕಾರ್ಯಾಲಯ ಕಟ್ಟಿದ್ದಾರೆ. ಹೇಗೆ ದೆಹಲಿಯಲ್ಲಿ 500 ಕೋಟಿ ಕೊಟ್ಟು ಕಟ್ಟಿದಾರಲ್ಲ, ಆ ರೀತಿ ಬೆಂಗಳೂರಿನಲ್ಲೂ ಇದೆ. ಹೀಗೆ ಹಣವನ್ನು ಸಂಗ್ರಹ ಮಾಡಿಕೊಂಡು ಮೇಲ್ವರ್ಗದ ಕೆಲವರು ವ್ಯಕ್ತಿಗಳ ಅವರ ಸ್ವಾರ್ಥಕ್ಕಾಗಿ ಈ ಏನೊಂದು ಶೂದ್ರ ಜನಾಂಗವನ್ನು ದುರ್ಬಳಕೆ ಮಾಡಿಕೊಂಡು ದೇಶವನ್ನು ಒಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶೂದ್ರ ಜನಾಂಗದವರು ಎಚ್ಚೆತ್ಕೋಬೇಕು, ಜ್ಞಾನಿಗಳಾಗಬೇಕು. ಅದಕ್ಕೆ ಬಾಬಾ ಸಾಹೇಬರು ಹೇಳಿದರು ಶಿಕ್ಷಣ ಸಂಘಟನೆ ಅಂತ ಹೇಳಿ. ಇವತ್ತು ಶಿಕ್ಷಣ ಸಂಘಟನೆ ಎರಡನ್ನ ಬಿಟ್ಟು ಏನೋ ಒಂದು ಹೇಳಿದರು, ಯಾರೋ ಒಂದು ಹೇಳಿದರು ಅಂತೇಳಿ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಆ ಹೋರಾಟವನ್ನು ಮಾಡೋದು ಬದಲು ನಮ್ಮ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಂವಿಧಾನವನ್ನು ಸಮಾಜಕ್ಕೆ ಹೇಗೆ ಬಳಸ್ಕೋಬೇಕು, ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆಯಲ್ಲಿ ಈ ಸಂವಿಧಾನ ಏನು ನಮಗೆ ಕೊಟ್ಟಿದೆ, ಆ ಹಕ್ಕುಗಳನ್ನು ಕರ್ತವ್ಯಗಳನ್ನು ನಾವು ಪಾಲನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ ಎರಡೂ ಕೂಡ ಸತ್ಯನಾಶ ಮಾಡುವ RSS ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಅದೇ ಕೆಲಸ ಮೋದಿಯಿಂದ ಮಾಡ್ತಾ ಇದ್ದಾರೆ. ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ, ಒಂದು ಕಾರ್ಯಾಂಗ ಅನ್ನೋ ದಿಕ್ಕಿನಲ್ಲಿ ಅವ್ರದ್ದೆಲ್ಲ ನಡೀತಾ ಇದೆ. ಇದು ಈಗಿಂದಲ್ಲ, ಅದು 1950ರ ದಶಕದಲ್ಲಿ ತೀರ್ಮಾನ ಆಗಿರುವಂಥದ್ದು. ಬಂಚ್ ಆಫ್ ಥಾಟ್ಸಲ್ಲಿ ಬರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ಚಿಂತನ ಗಂಗಾ ಅನ್ನೋಂಥ ಪುಸ್ತಕದಲ್ಲಿ ಬರೆದಿದ್ದಾರೆ. ನಮ್ಮದು ಯೂನಿಯನ್ ಗವರ್ನಮೆಂಟ್, ಅದನ್ನು ಕನ್ನಡದಲ್ಲಿ ಒಕ್ಕೂಟ ಸರ್ಕಾರ, ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ. ಈ ಒಕ್ಕೂಟ ವ್ಯವಸ್ಥೆಯನ್ನ ಹೊಸಕೆ ಹಾಕಬೇಕು, ನೆಲದಲ್ಲಿ ಹೂತು ಹಾಕಬೇಕು. ಈ ಒಂದು ನಿರ್ಧಾರವನ್ನು ಅವತ್ತು ಮಾಡಿದ್ದಾರೆ. ನನ್ನ ಹತ್ರ ಚಿಂತನ ಗಂಗಾದ 64ನೇ ಇಸ್ವಿಯಲ್ಲಿ ಪ್ರಕಟವಾದಂಥ ಪುಸ್ತಕ ಇದೆ, ಅದರಲ್ಲಿ ಇದನ್ನು ಬರೆದಿದ್ದಾರೆ. ನೀವು ಈ ಒಂದು ಇದನ್ನು ತೋರಿಸ್ಬೇಕಾದಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಆ ಪುಸ್ತಕವನ್ನು ತೋರಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಾನು ಕ್ಲೀನಾಗಿ ಮಾರ್ಕ್ ಮಾಡಿದ್ದೀನಿ. ಒಕ್ಕೂಟ ವ್ಯವಸ್ಥೆಯನ್ನು ನೆಲದಲ್ಲಿ ಹೂತು ಹಾಕಬೇಕು, ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ, ಒಂದು ಕಾರ್ಯಾಂಗ, ಈ ರೀತಿಯಲ್ಲಿ ನಾವು ಈ ದೇಶದಲ್ಲಿ ಅಧಿಕಾರವನ್ನು ನಡೆಸಬೇಕು. ಅಂದರೆ ಇದು ಯಾಕೆ ಬರೆದ್ರು ಅಂದರೆ ಅವರ ಮುಂದಿನ ಗುರಿ ಅಧಿಕಾರ. ಆ ದಿಕ್ಕಿನಲ್ಲಿ ಇವತ್ತೆಲ್ಲವೂ ನಡೀತಾ ಇದೆ. ಈಗಾಗಲೇ ಬಹುತೇಕ ಎಲ್ಲ ನಮ್ಮ ತನಿಖಾ ಸಂಸ್ಥೆಗಳನ್ನು ಕೊಂದಿದ್ದಾರೆ ಮೋದಿಯವರು. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಜಾಗೃತರಾಗಬೇಕಾಗಿದೆ. ಬೀದಿ ಹೋರಾಟ ನಿಶ್ಚಿತ ಆಗತ್ತೆ. ಅದಕ್ಕೆ ಎಲ್ಲರೂ ಸಿದ್ಧ ಆಗಬೇಕಾಗತ್ತೆ. ಅದಕ್ಕೆ ಮೊದಲು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನನ್ನ ಕಳಕಳಿಯ ವಿನಂತಿ. ಓಕೆ, ಧನ್ಯವಾದಗಳು ಹನುಮೇಗೌಡ ಸರ್. ನಮ್ಮ ಜೊತೆಗೆ ಇವತ್ತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ದೀರ್ಘವಾದಂತಹ ಒಂದು ಚರ್ಚೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ನಮಸ್ಕಾರ.